ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GRS. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಮುಂಬರ್ತಿರ್ತಕ್ಕಂಥ KA ಮತ್ತು KPSC ಎಕ್ಸಾಮ್ಸ್ಗಳಿಗೆ ಒಂದು ರಾಕ್ ಸಾಲಿಡ್ ಪ್ರಿಪರೇಷನ್ ಆಗಲಿ ಅಂತ ನಾವು ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನಾವು ಎಲ್ಲ ನದಿ ವ್ಯವಸ್ಥೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. 99% ಮುಗ್ದದ. ಆ್ಯಂಡ್ ಮಹಾನದಿ ಮತ್ತು ನರ್ಮದಾ ನದಿಯ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಬೇಕಾಗಿತ್ತು ನಾನು. ಸೊ ಅದರದ್ದೊಂದು ಶಾರ್ಟ್ ನೋಟ್ಸ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡೋದ್ರ ಮುಖಾಂತರ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ರಿ. ಮತ್ತೊಂದು ದಿನ ಯಾವತ್ತಾದರೂ ನಾನೇನು ಮಾಡ್ತೀನಿ ಅಂದರೆ ಆ ಮಹಾನದಿ ಮತ್ತು ನರ್ಮದಾ ನದಿಗಳ ಬಗ್ಗೆ ನಾನು ಸಪ್ರೇಟ್ ಡಿಸ್ಕಷನ್ ವಿಡಿಯೋನ ಮಾಡ್ತೇನಂತ. ಓಕೆನಾ? ಸೊ ಇವತ್ತಿನ ಸೆಷನಲ್ಲಿ ನಾವೇನು ಮಾಡೋಣ ಈ ಭಾರತದ ಹವಾಮಾನ ಮತ್ತು ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣಂತ. ಈ ಪೂರ್ತಿ ಭಾರತದ ಹವಾಮಾನ ಮತ್ತು ವಾಯುಗುಣ ನಮಗೆ ಅರ್ಥ ಆಗಬೇಕು ಅಂದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ 3 ಕಾನ್ಸೆಪ್ಟ್ಸ್ ಅದಾವೆ. ಓಕೆನಾ? ಸ್ಟಾರ್ಟಿಂಗಲ್ಲಿ ಬೇಸಿಕ್ಸ್ ಅದ. ಓಕೆ, ಸೊ ನಾನು ಹವಾಮಾನ ಮತ್ತು ವಾಯುಗುಣ ಅಂದಾಗ ಹವಾಮಾನ ಮತ್ತು ವಾಯುಗುಣ ಅಂದಾಗ ನಾನು ಏನು ಮಾಡ್ಬೋದು ಅಂದರೆ ಇದನ್ನು 3 ಕಾನ್ಸೆಪ್ಟ್ಸ್ಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಒಂದನೇದನ್ನು ನಾನು ಏನಂತೇನೆ ಅಂದರೆ ಬೇಸಿಕ್ಸ್ ಅಂತ ಕರಿತೀನಿ. ಸೊ ಎರಡನೇದನ್ನು ನಾನೇನು ಮಾಡ್ಬೋದು ಅಂದರೆ ಆ್ಯಕ್ಚುಲಾಗಿ ನಾವು ಋತುಗಳ ಬಗ್ಗೆ, ಭಾರತದ ಋತುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು, ಋತುಗಳು. ತದನಂತರ ಮೂರನೇ ಒಂದು ಭಾಗದಲ್ಲಿ ನಾವೇನು ಮಾಡ್ಬೋದು ಅಂದರೆ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಥವಾ ಕೊಪೆನ್ಸ್ ವಾಯುಗುಣದ ವರ್ಗೀಕರಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿನಿ. ಹವಾಮಾನ ಮತ್ತು ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು 3 ಡಿಫ್ರೆಂಟ್ ವಿಡಿಯೋಸ್ಗಳನ್ನು ಬಿಡ್ಲಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ. ತದನಂತರ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಹವಾಮಾನ ಮತ್ತು ವಾಯುಗುಣ ಮತ್ತು ಅದರ ಋತುಗಳನ್ನು ಅರ್ಥ ಮಾಡ್ಕೊಳ್ಳೋಂಥ. ತದನಂತರ ಎಲ್ಲದಕ್ಕಿಂತ ಲಾಸ್ಟಲ್ಲಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಎಲ್ಲರಿಗೂ ಟಫ್ ಅನಿಸುವಂಥ ಒಂದು ಕಾನ್ಸೆಪ್ಟ್ ಅಂದ್ಕೊಳ್ರಿ. ಇದನ್ನು ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ, ಇಲ್ಲಾಂದರೆ ಕೊಪೆನ್ ಈ ವಾಯುಗುಣದ ವರ್ಗೀಕರಣ ಅಂತ ಕರಿತೀವಿ. ಸೊ ಅದನ್ನು ನಾನು 3ನೇ ವಿಡಿಯೋಸ್ಗಳಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಎಲ್ಲ ವಿಡಿಯೋಸ್ಗಳ ಏನಪ್ಪ ಅಂದರೆ ನೋಟ್ಸ್ ಏನೈತಿ ಅದನ್ನು ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಬರ್ತಿದ್ದದ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಆ ಒಂದು PDFsಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ಅಪ್ಲೋಡ್ ಮಾಡ್ತಿರ್ತೇನೆ. ನೀವು ಟೆಲಿಗ್ರಾಮ್ ಜಾಯ್ನ್ ಆದ ನಂತರ ಅಪ್ಲೋಡ್ ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಳ್ಳಿಕ್ಕೆ ಇಟ್ಕೋಬೋದು. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಇವತ್ತು ಹವಾಮಾನ ಮತ್ತು ವಾಯುಗುಣದ ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಬೇಸಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ನಮ್ಮ ಭೂಮಿಯ ಮೇಲಿನ ಋತುಗಳು ಅಂತ ಕರಿಬೋದು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀನಿ ಅಂದರೆ ಬಿ ವೆರಿ ಕೇರ್ಫುಲ್. ನಮ್ಮ ಭೂಮಿ ಉಗಮಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ಬಿಟ್ರೆ, ಯಾವಾಗ ಅಂತ ಕೇಳ್ಬಿಟ್ರೆ 4.6 ಬಿಲಿಯನ್ ಇಯರ್ಸ್ ಇಂದ 5 ಬಿಲಿಯನ್ ಇಯರ್ಸ್ ಆಗೋ ಅಂತ ಕರಿಬೋದು. ಅಂದರೆ 4.6 ಬಿಲಿಯನ್ ವರ್ಷಗಳ ಹಿಂದೆಯಿಂದ 5 ಬಿಲಿಯನ್ ವರ್ಷಗಳ ಹಿಂದೆ ಏನಪ್ಪ ಅಂದರೆ ನಮ್ಮ ಭೂಮಿಯ ಉಗಮ ಆಗಿರ್ಬೋದು ಅಂತ ಹೇಳ್ಬೋದು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಭೂಮಿ ಹಿಂಗಿತ್ತು ಅಂದ್ಕೊಳ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಭೂಮಿ ಈ ಥರ ಇತ್ತು. ಭೂಮಿ ಈ ಥರ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡಿದ್ದೆ ಅಂದರೆ ಇಲ್ಲಿ ಮೇಲ್ಗಡೆ ನಾರ್ತ್ ಪೋಲು, ಕೆಳಗಡೆ ಸೌತ್ ಪೋಲನ್ನು ಡ್ರಾ ಮಾಡ್ಬೋದು. ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ನ ಸೆಂಟರ್ ಪಾಯಿಂಟ್ ಮುಖಾಂತರ ಒಂದು ಲೈನನ್ನು ಡ್ರಾ ಮಾಡಿಬಿಟ್ನಿ ಅಂದರೆ ನನಗೇನು ಸಿಗ್ತದೆ ಅಂದರೆ ಒಂದು ರೇಖೆ ಸಿಗ್ತದೆ. ಅದನ್ನು ನಾವು ಯೂಶಲಿ ಏನು ಕರಿತೀವಿ ಅಂದರೆ ಆಕ್ಸಿಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದನ್ನು ಕನ್ನಡದಲ್ಲಿ ಅಕ್ಷರೇಖೆ ಅಂತ ಕರಿತೀವಿ. ಅಕ್ಷರೇಖೆ. ಈ ಅಕ್ಷರೇಖೆ ಏನಾಗ್ಬಿಡ್ತಾ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. 4.5 ಬಿಲಿಯನ್ ಇಯರ್ಸ್ ಆಗೋ ಸರ್ ಮಾರ್ಸ್ ಈ ಒಂದು ಪ್ಲಾನೆಟ್ ಅಥವಾ ಈ ಗ್ರಹ ಯಾವ ಒಂದು ಗಾತ್ರವನ್ನು ಹೊಂದದ ಅಷ್ಟು ಗಾತ್ರದ ಒಂದು ಆಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹ ಏನು ಮಾಡಿಬಿಟ್ಟದಂದರೆ ನಮ್ಮ ಭೂಮಿಗೆ ಬಂದು ಘರ್ಷಣೆಯನ್ನು ಮಾಡೋದನ್ನು ನೋಡ್ಬೋದು ನಾವು. ಓಕೆನಾ? ಈ ರೀತಿ ಭೂಮಿ ಐತೆ ಅಂದ್ಕೊಡ್ರಿ. ಇಲ್ಲಿ ಭೂಮಿ ಐತಿ. ತದನಂತರ ಇಲ್ಲೊಂದು ಕ್ಷುದ್ರ ಗ್ರಹ ಐತಲ್ಲ, ಈ ಕ್ಷುದ್ರ ಗ್ರಹವನ್ನು ಏನಂತ ಕರೆದ್ರೆ ಗೊತ್ತಾ? ಥಿಯಾ ಅಂತ ಕರೆದ್ರೆ. ಓಕೆನಾ? ಸೊ ಥಿಯಾ ಅಂತೆ ಒಂದು ಕ್ಷುದ್ರ ಗ್ರಹ. ಎಷ್ಟು ದೊಡ್ಡದೈತೆ ಅಂದರೆ ಮಾರ್ಸ್ ಸೈಜ್ಡ್ ಐತೆ ಅದು. ಮಾರ್ಸ್ ಎಷ್ಟು ಗಾತ್ರದ ಹೊಂದದ ಅಂಥ ಒಂದು ಗಾತ್ರದ ಒಂದು ಕ್ಷುದ್ರ ಗ್ರಹ ನಮ್ಮ ಭೂಮಿಗೆ ಬಂದು ಘರ್ಷಣೆಯನ್ನು ಮಾಡ್ಲಿರ್ತದ. ಸರ್ ಗುರುತ್ವಾಕರ್ಷಣೆಯಿಂದ ಈ ಥರ ಆಗ್ತಿರ್ತದೆ. ಓಕೆನಾ? ಸೊ 4.5 ಬಿಲಿಯನ್ ಇಯರ್ಸ್ ಆಗೋ ಈ ಭೂಮಿ ಮತ್ತು ಥಿಯಾ ಮಧ್ಯದಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆಯಿಂದ ಒಂದು ದೊಡ್ಡ ಘರ್ಷಣೆ ನಡೀತದೆ ಅಂದ್ಕೊಳ್ರಿ. ಆ ಘರ್ಷಣೆಯ ಕಾರಣದಿಂದ ಮುಂಚೆ ಯಾವ ರೀತಿ ಅಕ್ಷರೇಖೆ ಸ್ಟ್ರೇಟ್ ಕಾಣ್ತಿರ್ತಿತ್ತೋ ಇವಾಗ ಅಕ್ಷರೇಖೆ ಯಾವ ರೀತಿ ಕಾಣ್ತಿರ್ತದೆ ಅಂದರೆ ಈ ರೀತಿ ಕಾಣ್ತಿರ್ತದೆ. ಸ್ವಲ್ಪ ಓರಿ ಆಗಿರ್ತಕ್ಕಂಥದ್ದು ಕಾಣ್ತದೆ. ಆದ್ದರಿಂದ ನಾನು ಇಲ್ಲೇನು ತೋರಿಸ್ಬೋದು ಅಂದರೆ ಅಕ್ಷರೇಖೆಯ ಓರಿಯನ್ನು ತೋರಿಸ್ಬೋದು. ಅಕ್ಷರೇಖೆಯ ಓರಿಯನ್ನು ತೋರಿಸ್ಬೋದು. ಓರಿ ಎಷ್ಟಾಗದ ಅಂತ ಕೇಳ್ಬಿಟ್ರೆ 23.5 ಡಿಗ್ರಿ ಆಗದ. ಎಷ್ಟಾಗದ? 23.5 ಡಿಗ್ರಿ ಆಗದ. ಈ 23.45 ಡಿಗ್ರಿ ಆಗದ ಬೀಯಿಂಗ್ ಪರ್ಟಿಕ್ಯುಲರ್, ಬಟ್ 23.5 ಡಿಗ್ರಿ ಅಂತ ಒಂದು ಹೋಲ್ ನಂಬರ್ನ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಸೊ ಈ ರೀತಿ ಆಗೈತೆ ಅಂದ್ಕೊಳ್ರಿ. ಇದ್ರ ಮೂಲಕ ನಮಗೇನು ಅರ್ಥ ಆಗ್ತದೆ ನೋಡ್ರಿ. ಈಗ ನಾವು ಫಾರ್ ಎಕ್ಸಾಂಪಲ್ ಇದೇ ಒಂದು ಭೂಮಿ ಮೇಲೆ ನಾನು ಬ್ಲೂ ಕಲರ್ಲೆ ಸಮಭಾಜ ವೃತ್ತವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಈ ರೀತಿ ಕಾಣ್ತದೆ ಅಂದ್ಕೊಳ್ರಿ. 4.6 ಬಿಲಿಯನ್ ಇಯರ್ಸ್ ಆಗೋ ನಮ್ಮ ಸಮಭಾಜ ವೃತ್ತ ಈ ರೀತಿ ಕಾಣ್ತಿತ್ತು. ಬಟ್ ಇವಾಗ ಯಾವ ಥರ ಕಾಣ್ತಿರ್ತದೆ ನೋಡ್ರಿ. ಸರ್ ಅಕ್ಷರಿಗೆ ಎಕ್ಸಾಕ್ಟ್ಲಿ ಲಂಬ ರೇಖೆಯನ್ನು ಡ್ರಾ ಮಾಡಿದೆ ಅಂದರೆ ಈ ರೀತಿ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಕಾನ್ಸೆಪ್ಟ್ಸ್ ಗೊತ್ತಾಗಬೇಕು ಅಂದ್ಕೊಳ್ರಿ ನಮಗೆ. ಇವಾಗ ನಾನು ಇದನ್ನು ಈ ಅಕ್ಷರೇಖೆಯ ಓರೆಯನ್ನು ನಾನು ಆಧಾರವಾಗಿ ಇಟ್ಟುಕೊಂಡು
ನಮ್ಮ ಭೂಮಿಯ ಮೇಲೆ ಯಾವ ರೀತಿ ಒಂದು ಋತುಗಳು ಕಂಡುಬರ್ತಾವೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಾನು ಮುಂಚೆನೇ ಬರೆದುಬಿಡ್ತೀನಿ ಇಲ್ಲಿ. ಸರ್, ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಋತುಗಳು ಎಷ್ಟು ಕಂಡುಬರ್ತಾವೆ ಅಂದರೆ 4 ಕಂಡುಬರ್ತಾವೆ ಋತುಗಳು ಅಂತ ಬರೆದು. ಸೊ ಎಷ್ಟು ಕಂಡುಬರ್ತಾವೆ? 4. ಆ ಋತುಗಳನ್ನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಬೇಸಿಗೆ ಅಂತ ಬರೀತೀನಿ. ತದನಂತರ ನಾನು ಏನು ಬರೀಬೋದು ಅಂದರೆ ಶರತ್ ಕಾಲ ಅಂತ ಬರೆಯೋದು, ಶರತ್ ಕಾಲ. ಇನ್ ಸೀಕ್ವೆನ್ಸ್ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು. ತದನಂತರ ಏನು ಬರ್ತಾ ಗೊತ್ತಾ? ಚಳಿಗಾಲ ಬರ್ತದೆ. ಚಳಿಗಾಲ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ವಸಂತ ಕಾಲ ಅಂತ ಒಂದು ಋತು ಕಂಡು ಬರ್ತದೆ, ವಸಂತ ಕಾಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಬೇಸಿಗೆಗಾಲ ಅಂದರೆ ಅರ್ಥ ಏನಾಗ್ತದೆ ನಿಮಗೆ? ಫುಲ್ ಕಾನ್ಸಂಟ್ರೇಷನ್. ನಾನು ಬೇಸಿಗೆ ಅಂತ ಬರೀತೀನಿ ಅಂದ್ಕೊಳ್ರಿ. ಸರ್, ಬೇಸಿಗೆಗಾಲ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಬೇಸಿಗೆಗಾಲ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟಿರ್ತದೆ, ಅದರಿಂದ ಆವಿಯಾಗುವಿಕೆನೂ ಕೂಡ ಜಾಸ್ತಿ ಆಗ್ತದೆ ಅಂದ್ಕೊಳ್ರಿ. ಆವಿಯಾಗುವಿಕೆ ಜಾಸ್ತಿ ಆದಾಗ ಈ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಬಂದು ಆ ತೇವಾಂಶ ಅಥವಾ ಮಾಯ್ಶ್ಚರ್ ಕಂಟೆಂಟ್ ಧೂಳಿನ ಕಣಗಳ ಜೊತೆಗೆ ಘನೀಭವಿಸಿ ಏನಾಗ್ತದೆ ಅಂದರೆ ಮೋಡಗಳಾಗಿ ಪರಿವರ್ತನೆಗೊಂಡ್ಬಿಡ್ತಾವೆ. ಮೋಡಗಳಾಗಿ ಪರಿವರ್ತನೆಗೊಂಡಾದ ನಂತರ ಅಲ್ಲೇ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ನೀವು ಚಳಿಗಾಲವನ್ನು ಕಂಪೇರ್ ಮಾಡಿದರೆ ಟೆಂಪ್ರೇಚರ್ ಜಾಸ್ತಿ ಇದ್ದು ಆವಿಯಾಗುವಿಕೆ ಜಾಸ್ತಿಯಾಗಿ ಮಳೆ ಪ್ರಮಾಣ ಜಾಸ್ತಿ ಆಗ್ತಿರ್ತದೆ. ಆದರೆ ಸರ್ 6 ತಿಂಗಳ ನಂತರ ಅದೇ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಚಳಿಗಾಲ ಕಂಡುಬರ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಚಳಿಗಾಲ ಅಂದರೆ ಅರ್ಥ ಏನೋ? ಸರ್, ಟೆಂಪ್ರೇಚರ್ ಕಡಿಮೆ ಇರ್ತದೆ. ಟೆಂಪ್ರೇಚರ್ ಕಡಿಮೆ ಇದ್ದು ಆವಿಯಾಗುವಿಕೆ ಕಡಿಮೆಯಾಗಿ ಮಳೆ ಪ್ರಮಾಣವೂ ಕೂಡ ಕಡಿಮೆ ಆಗಿಬಿಡ್ತದೆ ಅಂದ್ಕೊಟ್ರಿ. ಸರ್, ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆದಾಗ ಇಲ್ಲಿ ಕಂಡುಬರ್ತಕ್ಕಂಥ ವಾತಾವರಣದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಸಸ್ಯವರ್ಗಗಳು ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಿರ್ತಾವೆ. ಆದರೆ ಚಳಿಗಾಲದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಿರ್ತಕ್ಕಂಥ ಕಾರಣದಿಂದ ವಾತಾವರಣ ಪೂರ್ತಿ ಶುಷ್ಕವಾಗಿ ಕಂಡುಬರ್ತಿರ್ತದೆ. ಇವು ಮಳೆ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಕಂಡುಬರ್ಲಿರ್ತದೆ. ಅಂದರೆ 6 ತಿಂಗಳಲ್ಲಿ ಈ ಥರ ಆಗ್ತದೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್ ಇಲ್ಲಿ 200 ಸೆಂಟಿಮೀಟರ್ಸ್ ಅಷ್ಟು ಮಳೆ ಪ್ರಮಾಣ ಆಯ್ತು ಅಂದ್ಕೊಳ್ರಿ. ಆದರೆ ಆ ಕಡೆ ಹೋದಂಗೆ ಓನ್ಲಿ ಅರೌಂಡ್ 50 ಸೆಂಟಿಮೀಟರ್ಗೆ ಕಡಿಮೆ ಆಗ್ಬಿಟ್ಟದ. ಅಂದರೆ ಮಧ್ಯದಲ್ಲಿ 100 ಸೆಂಟಿಮೀಟರ್ ಇರ್ತದೆ ಅಂದ್ಕೊಳ್ರಿ. 100 ಸೆಂಟಿಮೀಟರ್ ಇದ್ದಾಗ ಈ ವಾತಾವರಣದಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಸಸ್ಯಗಳಿಗೆ ಏನು ಅರ್ಥ ಆಗ್ತದೆ ಅಂದರೆ ನಮ್ಮ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ಲಿರ್ತದ. ಆದ್ದರಿಂದ ಈಗ ನೀರಿನ ಸಂಗ್ರಹಣೆ ನಡಿಬೇಕು. ನೀರಿನ ಸಂಗ್ರಹಣೆ ನಡಿಬೇಕು ಅಂದರೆ ಆ ಸಸ್ಯಗಳು ತಮ್ಮ ಎಲೆಗಳಲ್ಲಿರ್ತಕ್ಕಂಥ ಕೆಲವೊಂದು ಸ್ಟೊಮ್ಯಾಟೊ ಅಂತ ಪತ್ರರಂಧ್ರಗಳು ಇರ್ತಾವೆ. ಆ ಪತ್ರರಂಧ್ರಗಳ ಮುಖಾಂತರ ಏನು ಮಾಡ್ತಿರ್ತಾವೆ ಅಂದರೆ ಎಕ್ಸೆಸ್ ವಾಟರ್ ಪಾರ್ಟಿಕಲ್ಸ್ಗಳನ್ನು ಹೊರಗಡೆ ಹಾಕ್ತಿರ್ತಾವೆ. ಈ ಪೂರ್ತಿ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಓಕೆನಾ? ಈ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಎಲೆಗಳು ಏನಾಗ್ತಾವೆ ಅಂದರೆ ಈ ವಾತಾವರಣದಲ್ಲಿ ಸಸ್ಯಗಳು ಎಲೆಗಳನ್ನು ಉದುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಎಲೆಗಳ ಉದುರುವಿಕೆ ಅಂತ ಬರೀತೀನಿ, ಉದುರುವಿಕೆ. ಸೊ ಎಲೆಗಳ ಉದುರುವಿಕೆ ಯಾವಾಗ ಸ್ಟಾರ್ಟ್ ಆಗ್ತದ ಅಂತ ಒಂದು ಸೀಸನನ್ನು ನಾವೇನಂತ ಕರಿತೀವಿ ಗೊತ್ತಾ? ಶರತ್ ಕಾಲ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಶರತ್ ಕಾಲ ಅಂತ ಕರಿತೀವಿ. ಬೇಸಿಗೆಗಾಲ ಇದ್ದಾಗ ಮಳೆ ಪ್ರಮಾಣ ಜಾಸ್ತಿ ಇತ್ತು. ಈಗ ಶರತ್ ಕಾಲ ಬಂತ ಅಂದ್ಕೊಳ್ರಿ, ಮಳೆ ಪ್ರಮಾಣ ಕಡಿಮೆ ಆಗದ. ಚಳಿಗಾಲ ಬಂದ್ಕೊಳ್ಳಿ ಮಳೆ ಪ್ರಮಾಣ ಇನ್ನೂ ಜಾಸ್ತಿ ಕಡಿಮೆ ಆಗ್ಲಿತ್ತದ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇವಾಗ ನಾವು ನೆಕ್ಸ್ಟ್ ಸೀಕ್ವೆನ್ಸ್ ಒಳಗೆ ಹೋಗ್ಬೋದು ನಾವು. ಓಕೆನಾ? ಈಗ ನಾನು ಚಳಿಗಾಲ ಅನ್ಕೋತೀನಿ ಅಂದ್ಕೊಳ್ರಿ. ಯಾವುದೋ ಒಂದು ಪ್ರದೇಶದಲ್ಲಿ ಚಳಿಗಾಲ ಐತಿ. ಚಳಿಗಾಲದಿಂದ 6 ತಿಂಗಳಾದ ನಂತರ ನಾನು ಆರಾಮ್ಸೆ ಇಲ್ಲೇ ಹೋಗ್ಬೋದು, ಬೇಸಿಗೆಗಾಲಕ್ಕೆ ಹೋಗ್ಬೋದು. ಬೇಸಿಗೆ ಅಂತ ಬರಿತೀನಿ. ಓಕೆನಾ? ಚಳಿಗಾಲದಲ್ಲಿ ಇವಾಗ ನಾವು ಗಮನಿಸಿದರೆ ಇಲ್ಲಿ 50 ಸೆಂಟಿಮೀಟರ್ಷ್ಟು ರೈನ್ಫಾಲ್ ಕಂಡು ಬರ್ಬೋದು. ಅದೇ ಬೇಸಿಗೆಗಾಲವನ್ನು ನೋಡ್ರಿ, ಇಲ್ಲಿ ಏನು ಕಂಡು ಬರ್ತದೆ ಅಂದರೆ 200 ಸೆಂಟಿಮೀಟರ್ ರೈನ್ಫಾಲ್ ಕಂಡು ಬರ್ತದೆ. ಅಂದರೆ ಇವಾಗ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಹೋಗಬೇಕಾದ್ರೆ ಈ ವಾತಾವರಣದಲ್ಲಿರ್ತಕ್ಕಂಥ ಸಸ್ಯಗಳು ಏನು ಅರ್ಥ ಮಾಡ್ಕೋತಾವೆ ಅಂದರೆ ಮಳೆ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಮಧ್ಯದಲ್ಲಿ ಅರೌಂಡ್ ಒಂದು 120 ಸೆಂಟಿಮೀಟರ್ಸ್ ರೈನ್ಫಾಲ್ ಬಂತು ಅಂದರೆ ಮಳೆ ಪ್ರಮಾಣ ಜಾಸ್ತಿ ಆಗ್ತಿರ್ತಕ್ಕಂಥ ಕಾರಣದಿಂದ ಸಸ್ಯಗಳು ತಮ್ಮ ಎಲೆಗಳನ್ನು ಏನಪ್ಪ ಅಂದರೆ ಮತ್ತೊಂದು ಸರಿ ಏನಾಗ್ಬಿಡ್ತಾವೆ ಅಂದರೆ ಈ ಎಲೆಗಳನ್ನು ಚಿಗುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ರಿಜುವಿನೇಷನ್ ಅಂತಲೂ ಕರೀತಾರೆ, ರೀಬರ್ತ್ ಅಂತಲೂ ಕರೀತಾರೆ. ಸರ್, ಈ ರೀಬರ್ತ್ ಅಥವಾ ಎಲೆಗಳ ಚಿಗುರುವಿಕೆಯ ಒಂದು ಕಾಲವನ್ನು, ಎಲೆಗಳ ಚಿಗುರುವಿಕೆಯ ಈ ಒಂದು ಕಾಲವನ್ನು ನಾವೇನಂತ ಕರಿತೀವಿ ಗೊತ್ತಾ? ವಸಂತ ಕಾಲ ಅಂತ ಕರಿತೀವಿ. ವಸಂತ ಕಾಲ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಾನು ಬೇಸಿಗೆಗಾಲದಿಂದ ಚಳಿಗಾಲಕ್ಕೆ ಹೋಗ್ತೇನೆ ಅಂದ್ಕೊಳ್ರಿ, ಮಧ್ಯದಲ್ಲಿ ಯಾವ ಕಾಲ ಕಂಡುಬರ್ತದೆ ನನಗೆ? ಶರತ್ ಕಾಲ ಕಂಡುಬರ್ತದೆ. ಅದೇ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಯಾವ ಕಾಲ ಕಂಡುಬರ್ತದೆ? ವಸಂತ ಕಾಲ ಕಂಡುಬರ್ತದೆ. ಸೊ ಇದನ್ನೇ ನಾವು ಏನು ಮಾಡೋಣ ನಮ್ಮ ಮ್ಯಾಪ್ ಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಥವಾ ನಮ್ಮ ಡೈಗ್ರಾಮ್ ಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ಬಿವರಿಗೆ ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಮ್ಮ ಡೈಗ್ರಾಮ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಬಿವರಿಗೆ ಫುಲ್. ಇದನ್ನು ಸೂರ್ಯ ಅಂದ್ಕೊಳ್ರಿ. ಓಕೆ? ಇವು ನಾನು ಈ ಕಡೆ ಏನು ಮಾಡ್ತೀನಿ ಅಂದರೆ ಭೂಮಿಯನ್ನು ಡ್ರಾ ಮಾಡ್ತೀನಿ. ಈ ರೀತಿ ಭೂಮಿಯನ್ನು ಡ್ರಾ ಮಾಡಿ ಅಂದ್ಕೊಳ್ರಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಇದೇ ಭೂಮಿಯನ್ನು ಮತ್ತೊಂದು ಸಲ ಡೂಪ್ಲಿಕೇಟ್ ಮಾಡಿ ನಾನು ಈ ಕಡೆನೂ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಅಂದ್ಕೊಳ್ರಿ. ಸೇಮ್ ಟು ಸೇಮ್. ಓಕೆನಾ? ಈ ರೀತಿ ಐತೆ ಅಂದ್ಕೊಳ್ರಿ. ಅರ್ಥ ಆಗ್ಲಿತ್ತು ಅಂದ್ಕೊಂಡು ನಾನು ಈ ರೀತಿ ಐತೆ ಅಂದ್ಕೊಳ್ರಿ. ಓಕೆನಾ?
ಇದೇ ರೀತಿ ನಾನು ಭೂಮಿಯನ್ನು ಇಲ್ಲಿನೂ ಕೂಡ ಡ್ರಾ ಮಾಡ್ತೀನಿ ಅನ್ಕೊಟ್ರಿ. ಎಲ್ಲಿ ಸರ್? ಭೂಮಿಯನ್ನು ಇಲ್ಲಿನೂ ಕೂಡ ಡ್ರಾ ಮಾಡ್ತೀನಿ ಅನ್ಕೊಟ್ರಿ. ಆ್ಯಂಡ್ ಭೂಮಿಯನ್ನು ಇಲ್ಲಿನೂ ಕೂಡ ಡ್ರಾ ಮಾಡ್ತೀನಿ ಅನ್ಕೊಟ್ರಿ. ಈ ಒಂದು ಪೂರ್ತಿ ಡಯಾಗ್ರಾಮ್ನ ನೀವು 3D ಒಳಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಾ ಭೂಮಿಯ ಪರಿಭ್ರಮಣೆಯನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡೀನಿ ಸೂರ್ಯನ ಸುತ್ತ. ಈ ಭೂಮಿಯ ಪರಿಭ್ರಮಣೆಯನ್ನು ಯಾವ ರೀತಿ ತೋರಿಸ್ಬೋದು ಗೊತ್ತಾ ಸರ್? ಎಕ್ಸಾಕ್ಟ್ಲಿ ಭೂಮಿ ಈ ರೀತಿ ನಮ್ಮ ಸೂರ್ಯನ ಸುತ್ತ ಈ ರೀತಿ ತಿರುಗೋದನ್ನು ನೋಡ್ಬೋದು ನಾವು. ಇದಕ್ಕೆ ಏನಂತ ಕರಿತೇವೆ ಗೊತ್ತಾ? ಭೂಮಿಯ ಪರಿಭ್ರಮಣೆ ಅಂತ ಕರಿತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಭೂಮಿಯ ಪರಿಭ್ರಮಣೆಯನ್ನು ನಾವು ಗಮನಿಸಿದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ, ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಈ ಭೂಮಿ ಮೇಲೆ ಸರ್ ಎಕ್ಸಾಕ್ಟ್ಲಿ ನಮ್ಮ ಅಕ್ಷರೇಖೆ ಯಾವ ರೀತಿ ಕಾಣ್ತಿರುತ್ತೋ ಅಂದರೆ ಈ ರೀತಿ ಕಾಣ್ತಿರ್ತದೆ. ಅಕ್ಷರೇಖೆ ಯಾವ ರೀತಿ ಕಾಣ್ತಿರೋದು ಅಂದರೆ ಈ ರೀತಿ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿರಿ, ತದನಂತರ ಅಕ್ಷರೇಖೆ ಎಲ್ಲ ಭೂಮಿ ಮೇಲೆ ಈ ರೀತಿಯೇ ಡ್ರಾ ಮಾಡಿಬಿಟ್ಟೆ ನಾನು. ಓಕೆನಾ? ಈ ರೀತಿ ಓರೆಯಾಗಿ ನಾನು ಡ್ರಾ ಮಾಡಿದ ಕೂಡಲೇ ನಮ್ಮ ಸಮಭಾಜಕ ವೃತ್ತ ಮತ್ತು ಇಂಪಾರ್ಟೆಂಟ್ ಅಕ್ಷಾಂಶಗಳಂತಹ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಯಾವ ರೀತಿ ಕಾಣ್ತಿರ್ತಾವೆ ನೋಡಿರಿ, ಈ ರೀತಿ ಕಾಣ್ತಿರ್ತಾವೆ. ಇವಾಗ ನಾನು ಸಮಭಾಜಕ ವೃತ್ತವನ್ನು ಹೆಂಗೆ ಡ್ರಾ ಮಾಡ್ತೀನಿ ಅನ್ಕೊಟ್ರಿ. ಇಲ್ಲೇನು ಡ್ರಾ ಮಾಡ್ತೀನಿ ಅಂದರೆ ಕರ್ಕಾಟಕ ಆಯಿತು, ಇಲ್ಲೇನು ಡ್ರಾ ಮಾಡ್ತೀನಿ ಮಕರ ಆಯಿತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ನಾನು ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ಬೋದು, ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ತೀನಿ ಅಂತ ಅರ್ಥ ಆಗ್ಲಿತ್ತು ಅನ್ಕೊಂಡೆ ನಾನು. ಇವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎಕ್ಸಾಕ್ಟ್ಲಿ ಡಿಸೆಂಬರ್ ಅಂದಾಗ ಡಿಸೆಂಬರ್ 22ಕ್ಕೆ ಭೂಮಿ ಎಲ್ಲಿರುತ್ತೆ ಅಂದರೆ ಈ ಒಂದು ಪೊಸಿಷನ್ ಒಳಗೆ ಇರ್ತದೆ ಸರ್. ಜೂನ್ 21ಕ್ಕೆ ನಮ್ಮ ಭೂಮಿ ಎಲ್ಲಿರುತ್ತೆ ಅಂದರೆ ಇಲ್ಲಿರ್ತದೆ, ಜೂನ್ 21ಕ್ಕೆ. ಸರ್ ಮಾರ್ಚ್ 21ಕ್ಕೆ ಎಲ್ಲಿರುತ್ತೆ ಅಂದರೆ ಇಲ್ಲಿರ್ತದೆ, ಮಾರ್ಚ್ 21ಕ್ಕೆ. ಇದೇ ರೀತಿ ಸೆಪ್ಟೆಂಬರ್ 23ಕ್ಕೆ ನಮ್ಮ ಭೂಮಿ ಎಲ್ಲಿರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿರ್ತದೆ. ಈ ಡೈಗ್ರಾಮನ್ನು ನೀವು 3D ಒಳಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೇನು ಅರ್ಥ ಆಗ್ತದೆ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳ್ಗಿತಾವ ಅಂತ ಕೇಳಿಬಿಟ್ರೆ ಎಲ್ಲಿತ್ತು ನೋಡ್ರಿಪ್ಪ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರೋದನ್ನು ನೋಡ್ತೀವಿ ನಾವು. ಸರ್ ಯಾವುದು ಮಕರ ಸಂಕ್ರಾಂತಿ ವೃತ್ತ, ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲ ಗೊತ್ತಿರ್ತದೆ ನಿಮಗೆ. ಓಕೆನಾ ಸರ್? ಮಧ್ಯದಲ್ಲಿರೋದು ಸಮಭಾಜಕ ವೃತ್ತ 0, ಮೇಲ್ಗಡೆ ಇರೋದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆ್ಯಂಡ್ ಕೆಳಗಡೆ ಇರೋದು ಮಕರ ಸಂಕ್ರಾಂತಿ ವೃತ್ತ. ಇದೆಲ್ಲ ಗೊತ್ತೈತೆ ನಿಮಗೆ. ಓಕೆನಾ ಸರ್? ಅದೇ ಜೂನ್ 21ಕ್ಕೆ 6 ತಿಂಗಳಾದ ನಂತರ ಡಿಸೆಂಬರ್ 22ರಿಂದ ಜೂನ್ 21ಕ್ಕೆ ಬಂದಾಗ ಈ ಸೂರ್ಯನ ನೇರವಾಗಿ ಇದ್ರ ಮೇಲೆ ಬೀಳ್ಗೆ ತಗೋತಾ ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದನ್ನು ನೋಡ್ಲಿತ್ತೀವಿ. ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಏನು ಅರ್ಥ ಆಯ್ತು ಅಂದರೆ ಸರ್ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮಾನವಾದ ಉಷ್ಣಾಂಶ ಇಲ್ಲ ಅಂತ ಗೊತ್ತಾಯ್ತು. ಸರ್ ಯಾವುದರ ಒಂದು ಗೋಳಾರ್ಧದಲ್ಲಿ ಉಷ್ಣಾಂಶ ಜಾಸ್ತಿ ಆದರೆ ಅದಕ್ಕೆ ನಾವು ಬೇಸಿಗೆಗಾಲ ಅಂತ ಕರಿಬೋದು. ಯಾವುದರ ಒಂದು ಗೋಳಾರ್ಧದಲ್ಲಿ ಉಷ್ಣಾಂಶ ಕಡಿಮೆ ಆತಂದರೆ ಅದಕ್ಕೆ ನಾವು ಏನಂತ ಕರಿಬೋದು ಅಂದರೆ ಚಳಿಗಾಲ ಅಂತ ಕರಿಬೋದು. ಓಕೆನಾ? ಸೊ ಡಿಸೆಂಬರ್ 22ರ ಭೂಮಿಯನ್ನು ನೀವು ನೋಡಿದರೆ ಹೆಂಗೆ ಕಾಣ್ತಿರುತ್ತೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್ ನೋಡಿರಿ. ಇಲ್ಲಿ ನಾನು ಉತ್ತರ ಗೋಳಾರ್ಧ ಬರ್ತೀನಿ, ಇಲ್ಲಿ ಕೆಳಗಡೆ ಬರ್ದೇನೆ ದಕ್ಷಿಣ ಗೋಳಾರ್ಧ ಬರ್ತೀನಿ. ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನು ನೀವು ಕಂಪೇರ್ ಮಾಡಿರಿ. ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯಗಳು ನೇರವಾಗಿ ಬೀಳೋದ್ರ ಕಾರಣವಾಗಿ ಉಷ್ಣಾಂಶ ಜಾಸ್ತಿ ಆಗಿಬಿಟ್ಟಿರ್ತದೆ. ಆದ್ದರಿಂದ ಈ ದಕ್ಷಿಣ ಗೋಳಾರ್ಧದಲ್ಲಿ ಡಿಸೆಂಬರ್ 22 ಬೇಸಿಗೆ ಕಾಣ್ಬರ್ತಿರ್ತದೆ, ಬೇಸಿಗೆಗಾಲ. ಅದೇ ಉತ್ತರ ಗೋಳಾರ್ಧದಲ್ಲಿ ಏನಾಗ್ಬಿಟ್ಟಿರ್ತದೆ ಅಂದರೆ ಚಳಿಗಾಲ ಕಾಣ್ಬರ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ನೀವು ಈ ಕಡೆಯೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸರ್ ಜೂನ್ 21 ಇದ್ದಾಗ ನಾವು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಬರೆದ್ರೆ ವಿಚಾರ ಮಾಡಿರಿ ನೀವು. ಸರ್ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶ ಜಾಸ್ತಿ ಐತಿ, ಯಾಕಂದರೆ ಸೂರ್ಯಗಳು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮೇಲೆ ಬೆಳೀತಾವೆ. ಆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರ ಗೋಳಾರ್ಧದಲ್ಲಿ ಐತಿ. ಆದ್ದರಿಂದ ಅಲ್ಲಿ ಏನು ಕಂಡುಬರ್ತದೆ ಅಂದರೆ ಬೇಸಿಗೆ ಕಂಡುಬರ್ತದೆ. ತದನಂತರ ನೋಡಿರಿ ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲ ಕಂಡುಬರ್ತದೆ. ಸರ್ ಡಿಸೆಂಬರಲ್ಲಿ ಏನಿತ್ತು ಎಕ್ಸಾಕ್ಟ್ಲಿ ಜೂನಲ್ಲಿ ಉಲ್ಟಾ ಬಿಟ್ಟದ್ದು ನೋಡಿರಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇವಾಗ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ಅಂದಾಗ ಸೂರ್ಯಗಳು ನೇರವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳ್ತಾವೆ ಅಂತ ಕೇಳಿಬಿಟ್ರೆ ನೀವು 3D ಒಳಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಬಿಟ್ಟಿರ್ತದೆ. ಬಟ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ನೋಡಿರಿ ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ 3 ಅಕ್ಷಾಂಶಗಳನ್ನು ಡ್ರಾ ಮಾಡ್ತೇನೆ ಅಂದ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಇದು ಸಮಭಾಜಕ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲಿರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ವೃತ್ತ. ಇದು ಸಮಭಾಜಕ, ಇದು ಕರ್ಕ, ಇದು ಮಕರ. ಸರ್ ಡಿಸೆಂಬರ್ 22 ಇದ್ದಾಗ ನಮ್ಮ ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದನ್ನು ನೋಡಿದ್ದೆ. ಅದೇ ಜೂನ್ 21 ಇದ್ದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳಿತಾವೆ. ಮತ್ತೆ ಡಿಸೆಂಬರ್ ಬಂದಾಗ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರೋದ. ಅಂದರೆ ಇದು ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತದೆ ಅಂದ್ಕೊಡ್ರಿ. ಆದ್ದರಿಂದ ನಾನು ಮಕರ ಸಂಕ್ರಾಂತಿ ವೃತ್ತದಿಂದ ಈ ಸೂರ್ಯನ ಕಿರಣ ನೇರವಾಗಿ ಬೀಳೋದನ್ನು ನಾನು ಈ ರೀತಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತದೆ ಅಂದ್ಕೊಟ್ರಿ. ಈ ರೀತಿ ಕಾಣ್ತಿರ್ತದೆ ಅಂದ್ಕೊಟ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕಾಣ್ತಿರ್ತದೆ. ಅಂದರೆ ಇದನ್ನೇ ನಾನು ಕೌಂಟ್ ಮಾಡಿದ್ರೆ ಹೆಂಗೆ ಕಾಣ್ತಿರ್ತದೆ ನೋಡಿರಿ. ಫುಲ್ ಕಾನ್ಸಂಟ್ರೇಷನ್. ಡಿಸೆಂಬರ್ ಅಂದಾಗ ನಮ್ಮ ಸೂರ್ಯನ ಕಿರಣ ನೇರವಾಗಿ ಮಕರ ಸಂಕ್ರಾಂತಿ ವೃತ್ತ ಮೇಲೆ ಬೆಳೀತಾವೆ. ತದನಂತರ ಜನವರಿ ಅಂದರೆ ಇಲ್ಲೇ, ಫೆಬ್ ಅಂದರೆ ಇಲ್ಲೇ, ಡೆಫಿನೆಟ್ಲಿ ಮಾರ್ಚ್ ಅಂದರೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳ್ತಿರ್ಬೇಕು. ಮಾರ್ಚ್ ಆದ ನಂತರ ಏಪ್ರಿಲ್, ಮೇ ಆ್ಯಂಡ್ ಜೂನ್ ತಿಂಗಳಲ್ಲಿ ಸೂರ್ಯನ ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ಬೋದು. ತದನಂತರ ಜುಲೈ, ಆಗಸ್ಟ್. ಸರ್ ಸೆಪ್ಟೆಂಬರಿಗೆ ಮತ್ತೊಂದು ಸರಿ ನಮ್ಮ ಸೂರ್ಯನ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರೋದನ್ನು ನೋಡ್ತೀವಿ. ಸರ್ ಸೆಪ್ಟೆಂಬರ್ ಆದ ನಂತರ ಅಕ್ಟೋಬರು, ನವಂಬರು,
ಮತ್ತು ಡಿಸೆಂಬರಿಗೆ ಬಂದ್ವಿ ಅಂದ್ಕೊಡ್ರಿ ಸರ್, ಡಿಸೆಂಬರಿಗೆ ಇಲ್ಲೇ, ಸೆಪ್ಟೆಂಬರಿಗೆ ಇಲ್ಲೇ, ಜೂನಿಗೆ ಇಲ್ಲಿ ಆ್ಯಂಡ್ ಮಾರ್ಚ್ಗೆ ಇಲ್ಲಿ. ಎಕ್ಸಾಕ್ಟ್ಲಿ ಈ ರೀತಿ ನಮ್ಮ ಸೂರ್ಯಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳ್ತಿರ್ತಾವೋ ಈ ಒಂದು ಡೈಗ್ರಾಮ್ ಮೂಲಕ ನಾವು ವಿಜುವಲೈಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೋದು. ಅಥವಾ ನಿಮ್ಮ ವಿಜುವಲೈಸೇಷನ್ ಸ್ಟ್ರೆಂತ್ ಅಥವಾ ಪೊಟೆನ್ಷಿಯಲ್ ಜಾಸ್ತಿ ಇತ್ತು ಅಂದರೆ ಇದೇ ಡೈಗ್ರಾಮಲ್ಲಿ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತದೆ ದ್ಯಾಟ್ ಸೂರ್ಯಕಿರಣಗಳು ಮಾರ್ಚ್ 21 ಇದ್ದಾಗ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರ್ತಾವೆ ಅಂತೇಳಿ ನಿಮಗೂ ಗೊತ್ತಾಗ್ಬಿಡ್ತಾವೆ. ಅದೇ ರೀತಿ ಸೆಪ್ಟೆಂಬರ್ 23 ಇದ್ದಾಗ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರ್ತಾವೆ ಅಂತ ಗೊತ್ತಾಗ್ಬಿಡ್ತಾವೆ. ಸರ್, ಸೆಪ್ಟೆಂಬರ್ 23 ಇದ್ದಿದ್ದು ಸೂರ್ಯನ ಮುಂದ್ಗಡೆ ಇರತಕ್ಕಂಥ ಭೂಮಿ, ಅದೇ ಮಾರ್ಚ್ 21 ಇದ್ದಿದ್ದು ಸೂರ್ಯನ ಹಿಂದ್ಗಡೆ ಇರತಕ್ಕಂಥ ಭೂಮಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸೊ ಇಷ್ಟಾಯಿತು ಅಂದರೆ ನಮ್ಗೆ ಅರ್ಥ ಆಗ್ಬಿಡ್ತದೆ ಅಂದ್ಕೊಳ್ರಿ. ಇವು ನಾನು ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧನ ಕಂಪೇರ್ ಮಾಡಿರಿ. ಆಲ್ರೆಡಿ ನಮಗೆ ಒಂದು ಸೀಕ್ವೆನ್ಸ್ ಗೊತ್ತಾಗದ. ಇಲ್ಲಿ ಬೇಸಿಗೆಯಿಂದ ಚಳಿಗಾಲಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಯಾವ ಕಾಲ ಕಂಡುಬರ್ತದೆ? ಶರತ್ ಕಾಲ ಕಂಡುಬರ್ತದೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಶರತ್ ಕಾಲ ಕಂಡು ಬಂದರೆ ಹೆಂಗೆ ಕಾಣ್ತಿರ್ತದೆ ವಿಚಾರ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಸರ್, ಇಲ್ಲೇ ದಕ್ಷಿಣ ಗೋಳಾರ್ಧದಲ್ಲಿ ಡಿಸೆಂಬರ್ 22 ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ ಕಾಲ ಕಂಡುಬರ್ಲಿತ್ತದ. 6 ತಿಂಗಳಾದ ನಂತರ ಜೂನ್ 21 ಬಂದಾಗ ದಕ್ಷಿಣ ಗೋಳಾರ್ಧದಲ್ಲಿ ಚಳಿಗಾಲ ಕಂಡುಬರ್ಲಿತ್ತದ. ಅಂದರೆ ಮಧ್ಯದಲ್ಲಿ, ಅಂದರೆ ಮಾರ್ಚ್ 21ಕ್ಕೆ ದಕ್ಷಿಣ ಗೋಳಾರ್ಧದಲ್ಲಿ ನಾವು ಏನು ನೋಡ್ಬೇಕು ಗೊತ್ತಾ? ಶರತ್ ಕಾಲ ನೋಡ್ಬೇಕು. ನಮ್ಮ ಆಲ್ರೆಡಿ ಸೀಕ್ವೆನ್ಸ್ ಗೊತ್ತಾಗೈತೆ ನಮಗೆ. ಶರತ್ ಕಾಲ ನೋಡ್ಬೇಕು. ಉತ್ತರ ಗೋಳಾರ್ಧದಲ್ಲಿ ಏನು ನೋಡ್ಬೇಕು? ಉತ್ತರ ಗೋಳಾರ್ಧದಲ್ಲಿ ಏನು ನೋಡ್ಬೇಕಂದ್ರೆ ವಸಂತ ಕಾಲ ನೋಡ್ಬೇಕು. ಬೇಕಂದ್ರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸರ್, ಡಿಸೆಂಬರ್ 22ನೇ ಭೂಮಿಯನ್ನು ನೋಡಿರಿ ನೀವು. ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಐತಿ, ಅಂದರೆ ಮಳೆಯ ಪ್ರಮಾಣ ಕಡಿಮೆ ಆಯಿತು. ಅದೇ ಜೂನ್ 21ಕ್ಕೆ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಸರ್, ಜೂನ್ 21ಕ್ಕೆ ಉತ್ತರ ಗೋಳಾರ್ಧದಲ್ಲಿ ಏನೈತಿ? ಬೇಸಿಗೆಗಾಲ ಐತಿ. ಅಂದರೆ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಹೋಗಬೇಕಾದ್ರೆ ಮಳೆ ಪ್ರಮಾಣ ಜಾಸ್ತಿ ಆಗಲಿ ಸ್ಟಾರ್ಟ್ ಆಗ್ತದೆ. ಮಳೆ ಪ್ರಮಾಣ ಜಾಸ್ತಿ ಆದಂಗೆ ಮಧ್ಯದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳು ಮಾರ್ಚ್ 21 ಬಂದಾಗ ಈ ವಾತಾವರಣದಲ್ಲಿರ್ತಕ್ಕಂಥ ಮಳೆ ಪ್ರಮಾಣ ಜಾಸ್ತಿ ಆಗ್ಲಿರ್ತದೆ ಅಂತೇಳಿ ಅರ್ಥ ಮಾಡ್ಕೊಂಡ್ಬಿಡ್ತಾವೆ. ಅರ್ಥ ಮಾಡಿಕೊಂಡು ಎಲೆಗಳನ್ನು ಮತ್ತೆ ಚಿಗುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಎಲೆಗಳನ್ನು ಚಿಗುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂಥ ಒಂದು ಕಾಲವನ್ನು ವಸಂತ ಕಾಲ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನೇ ನೀವು ಸೇಮ್ ಟು ಸೇಮ್ ಉಲ್ಟಾ ಮಾಡ್ಕೊಂಬಿಟ್ರಿ. ಇಲ್ಲೇ ಸೆಪ್ಟೆಂಬರ್ 23 ಇದ್ದಲ್ಲಿ ಡೆಫಿನೆಟ್ಲಿ ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ಏನು ಕಂಡುಬರುತ್ತೆ ಗೊತ್ತಾ? ಇಲ್ಲಿ ಶರತ್ ಕಾಲ ಕಂಡು ಬಂದರೆ ದಕ್ಷಿಣ ಗೋಳಾರ್ಧದಲ್ಲಿ ಏನು ಕಂಡುಬರ್ತದೆ ಅಂದರೆ ವಸಂತ ಕಾಲ ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ನಮ್ಮ ಋತುಗಳು ಈ ರೀತಿ ಕಾಣ್ತಿರ್ತಾವೆ. ನಮ್ಮ ಭೂಮಿಯ ಮೇಲಿನ ಎಕ್ಸಾಕ್ಟ್ಲಿ ಋತುಗಳು ಹಿಂಗೆ ಕಾಣ್ತಿರ್ತಾವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಬೇಕು. ಓಕೆನಾ? ಸೊ ಡಿಸೆಂಬರ್ 22 ಇದ್ದಾಗ ಹಿಂಗೆ, ಜೂನ್ 21 ಇದ್ದಾಗ ಹಿಂಗೆ, ಮಾರ್ಚ್ 21 ಇದ್ದಾಗ ಸೂರ್ಯಗಳು ನೇರವಾಗಿ ಸಮಭಾಜಕ ವೃತ್ತ ಮೇಲೆ ಬೀಳ್ತಿರ್ತಾವೆ. ಉತ್ತರ ಗೋಳಾರ್ಧದಲ್ಲಿ ವಸಂತ ಕಾಲ ನೋಡಿದರೆ ದಕ್ಷಿಣ ಗೋಳಾರ್ಧದಲ್ಲಿ ಶರತ್ ಕಾಲ ನೋಡ್ತಿರ್ತೀವಿ. ಅದೇ ಸೆಪ್ಟೆಂಬರಲ್ಲಿ ಪೂರ್ತಿ ಉಲ್ಟಾ ಆಗ್ಬಿಟ್ಟಿರ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಇಷ್ಟೆಲ್ಲ ಆದ ನಂತರ ಇನ್ನೊಂದು 2 ಕಾನ್ಸೆಪ್ಟ್ ಐತಿ ಈ ಋತುಗಳ ಜೊತೆಗೆ ಅರ್ಥ ಮಾಡ್ಕೋಬೇಕಾಗತ್ತದನ್ನು. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಸರ್, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಈ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ಏನಾಗ್ಬಿಡ್ತಾ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನಾನೇನಾದರೂ ಭೂಮಿಯನ್ನು ಹಿಂಗೆ ಡ್ರಾ ಮಾಡೀನಿ ಅಂದ್ಕೊಳ್ರಿ. ಭೂಮಿಯನ್ನು ಹಿಂಗೆ ಡ್ರಾ ಮಾಡೀನಿ. ಈ ಭೂಮಿಯ ಮೇಲೆ ಸಮಭಾಜಕ ವೃತ್ತವನ್ನು ಹಿಂಗೆ ಡ್ರಾ ಮಾಡೀನಿ. ಅಕ್ಷರೇಖೆಯನ್ನು ಹಿಂಗೆ ಡ್ರಾ ಮಾಡೀನಿ. ಅಕ್ಷರೇಖೆ ಅಂದರೆ ಗೊತ್ತೈತಿ ನಿಮಗೆ? ನಾರ್ತ್ ಪೋಲ್ ಮತ್ತು ಸೌತ್ ಪೋಲು ಮತ್ತು ಸೆಂಟರ್ ಪಾಯಿಂಟ್ ಆಫ್ ದ ಅರ್ತ್ನ ನಾವು ಕನೆಕ್ಟ್ ಮಾಡಿಬಿಟ್ರೆ ಸಿಗ್ತಿರ್ತಕ್ಕಂಥ ರೇಖೆ. ಈಗ ನನ್ನ ಸೂರ್ಯಕಿರಣಗಳು ನೇರವಾಗಿ ಸಮಭಾಜಕ ವೃತ್ತ ಮೇಲೆ ಬೀಳ್ತಿರ್ತಾವೆ ಅಂದ್ಕೊಳ್ರಿ. ಯಾಕಂದರೆ ಮಾರ್ಚ್ 21 ಸೆಪ್ಟೆಂಬರ್ 23 ಡೆಫಿನೆಟ್ಟಾಗಿ ಸೂರ್ಯಕಿರಣಗಳು ನೇರವಾಗಿ ಸಮಭಾಜಕ ವೃತ್ತ ಮೇಲೆ ಬೀಳ್ತಿರ್ತಾವೆ. ಈಗ ಅಕ್ಷರೇಖೆಯ ಸುತ್ತ ಈ ಭೂಮಿ ಈ ರೀತಿ ಅಕ್ಷಭ್ರಮಣೆಯನ್ನು ಮಾಡ್ತಿದ್ರೆ ಆ ಅಕ್ಷಭ್ರಮಣ ಅವಧಿ ಎಷ್ಟೈತೆ ಗೊತ್ತಾ ಭೂಮಿದು? ಸರ್, ಅಕ್ಷಭ್ರಮಣ ಅವಧಿ ನಮ್ಮ ಭೂಮಿದು ಅಪ್ರಾಕ್ಸಿಮೇಟ್ಲಿ 24 ಗಂಟೆ ಐತಿ. ಈ 24 ಗಂಟೆನ ಮತ್ತು ನಾವೇನು ಮಾಡ್ಬೋದ? ಹಗಲು ಮತ್ತು ರಾತ್ರಿಯಲ್ಲಿ ಡಿವೈಡ್ ಮಾಡ್ಬೋದು. ಈಗ ಹಗಲು ಮತ್ತು ರಾತ್ರಿಯಲ್ಲಿ ಡಿವೈಡ್ ಮಾಡಿದಾದ ನಂತರ ಸೂರ್ಯನ ಕಿರಣಗಳು ಯಾವ ಕಡೆ ಬೀಳ್ತಿರ್ತಾವೆ ಆ ಕಡೆ ಡೇ ಇರ್ತದೆ. ಸೂರ್ಯನ ಕಿರಣಗಳು ಯಾವ ಕಡೆ ಬೀಳ್ತಿರಂಗಿಲ್ಲ ಆ ಕಡೆ ನೈಟ್ ಇರ್ತದೆ. ಓಕೆನಾ? 24 ಗಂಟೆಯನ್ನು ಹಗಲು ಮತ್ತು ರಾತ್ರಿಯಲ್ಲಿ ಡಿವೈಡ್ ಮಾಡಿದಾಗ ಏನಾಗ್ಬಿಡ್ತದೆ ಅಂದರೆ ವಿಚಾರ ಮಾಡಿರಿ, ಹಗಲು 12 ತಾಸು ಕಂಡು ಬರ್ತಿರ್ತದೆ, ರಾತ್ರಿ 12 ತಾಸು ಕಂಡು ಬರ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಚ್ ಈಸ್ ಅವರ್ಸ್ ಅಂದಂಗೆ ಅರ್ಥ. ಎಚ್ ಅಂದರೆ ಗಂಟೆ ಅಂದಂಗೆ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಸಮಾನವಾಗಿ ಕಂಡು ಬಂದಾಗ ಅದಕ್ಕೆ ನಾವೇನಂತ ಕರೀತೀವಿ ಗೊತ್ತಾ? ವಿಷುವತ್ ಸಂಕ್ರಾಂತಿ ಅಂತ ಕರಿತೀವಿ. ಇದನ್ನೇ ನಾವೇನಂತ ಕರಿತೀವಿ ಗೊತ್ತಾ? ಇಕ್ವಿನಾಕ್ಸ್ ಅಂತಲೂ ಕರಿತೀವಿ. ಇಕ್ವಿನಾಕ್ಸ್ ಅಥವಾ ವಿಷುವತ್ ಸಂಕ್ರಾಂತಿ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಇಕ್ವಿನಾಕ್ಸ್ ಅಥವಾ ಈ ವಿಶ್ವತ್ ಸಂಕ್ರಾಂತಿ ಏನೈತಲ್ಲ, ಫುಲ್ ಕಾನ್ಸಂಟ್ರೇಷನ್. ಅದರ ಅರ್ಥನೇ ಹಗಲು ಮತ್ತು ರಾತ್ರಿ ಇರತಕ್ಕಂಥ ದಿನಗಳು.
ಈ ಹಗಲು ಮತ್ತು ರಾತ್ರಿ ಈಕ್ವಲ್ ಆಗಿ ಯಾವಾಗ ಇರ್ತಾವೆ ಅಂತ ಕೇಳಿಬಿಟ್ರೆ ಡೆಫಿನೆಟ್ಲಿ ಸೂರ್ಯನಿಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರ್ಬೇಕು. ಸೂರ್ಯನಿಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ ಮಾತ್ರ ಹಗಲು ಮತ್ತು ರಾತ್ರಿಗಳು ಈಕ್ವಲ್ ಆಗಿರ್ತವೆ. ಈಕ್ವಲ್ ಇದ್ದಾಗ ಅದನ್ನು ವಿಶ್ವ ಸಂಕ್ರಾಂತಿ ಅಂತ ಕರೀತಾರೆ. ಒಂದು ವೇಳೆ ಸೂರ್ಯನಿಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳದೇ ಇದ್ದಾಗ ನಮ್ಮ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಹಗಲು ಮತ್ತು ರಾತ್ರಿಗಳು ಅಸಮಾನವಾಗಿ ಇರ್ತಾವೆ ಅಂದಂಗೆ ಅರ್ಥ. ಅಸಮಾನವಾಗಿ ಹಗಲು ಮತ್ತು ರಾತ್ರಿಗಳು ಕಂಡು ಬಂದಾಗ ಅದನ್ನು ಅಯನ ಸಂಕ್ರಾಂತಿ ಅಂತ ಕರೀತಾರೆ, ಇಲ್ಲಾಂದರೆ ಸಾಲ್ಸ್ಟೈಸ್ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದನ್ನೇ ನಾನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಫುಲ್ ಕಾನ್ಸಂಟ್ರೇಷನ್. ಒಂದು ವೇಳೆ ಹಗಲು ಮತ್ತು ರಾತ್ರಿ ಈಕ್ವಲ್ ಆಗಿ ಕಂಡುಬರಲಿಲ್ಲ ಅಂದರೆ ಅದರ ಅರ್ಥ ಏನು ಗೊತ್ತಾ, 24 ಗಂಟೆಯಲ್ಲಿ ಹಗಲು ಒಂದು 13 ತಾಸು ಇರ್ಬೋದು, ರಾತ್ರಿ 11 ತಾಸು ಇರ್ಬೋದು, ಇಲ್ಲಾಂದರೆ ರಾತ್ರಿ 13 ತಾಸು ಇರ್ಬೋದು, ಹಗಲು 11 ತಾಸು ಇರ್ಬೋದು. ಈ ರೀತಿ ಇದ್ದಾಗ ಅಂಥ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಗೊತ್ತಾ, ಸಾಲ್ಸ್ಟೈಸ್ ಅಂತ ಕರಿತೀವಿ. ಸಾಲ್ಸ್ಟೈಸ್ ಅಂತ ಕರಿತೀವಿ. ಅಥವಾ ಅದನ್ನೇ ನಾವು ಅಯನ ಸಂಕ್ರಾಂತಿ ಅಂತಲೂ ಕರಿತೀವಿ. ಅಯನ ಸಂಕ್ರಾಂತಿ ಅಂತಲೂ ಕರಿತೀವಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಇದ್ರ ಮೂಲಕ ನಾನು ನಿಮ್ಗೇನು ಮಾಡಿದ್ದೀನಿ ಅಂದರೆ ವಿಶ್ವತ್ ಮತ್ತು ಅಯನ ಸಂಕ್ರಾಂತಿಯ ಬಗ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇವೆ. ವಿಶ್ವತ್ ಸಂಕ್ರಾಂತಿ ಅಂದರೆ ಅರ್ಥ ಏನು, ಹಗಲು ಮತ್ತು ರಾತ್ರಿ ಈಕ್ವಲ್ ಆಗಿ ಕಂಡು ಬರ್ತಕ್ಕಂಥದ್ದು. ಯಾವಾಗ ಕಂಡು ಬರ್ತದ, ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ. ಈ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಯಾವಾಗ ಬೀಳ್ತಾವೆ, ಮಾರ್ಚ್ 21, ಸೆಪ್ಟೆಂಬರ್ 23ರಂದು. ಅಂದರೆ ಸರ್ ಒಂದು ವರ್ಷದಲ್ಲಿ 365 ದಿನ ಇದ್ದರೆ ಎಷ್ಟು ಬಾರಿ ನಾವು ವಿಶ್ವ ಸಂಕ್ರಾಂತಿಯನ್ನು ಕಾಣ್ಬೋದು, 2 ಬಾರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. 365 ದಿನದಾಗ 2 ಬಾರಿ ವಿಶ್ವ ಸಂಕ್ರಾಂತಿ ಕಂಡು ಬಂದರೆ ಮಿಕ್ಕಿದ್ದೆಲ್ಲ ದಿನ ಹಗಲು ಮತ್ತು ರಾತ್ರಿ ಸೇಮ್ ಇರಂಗಿಲ್ಲ ಅನ್ನಂಗೆ ಅರ್ಥ. ಸೇಮ್ ಇರಲಿಲ್ಲ ಅಂದರೆ ಅದನ್ನೇನಂತ ಕರೀತಾರೆ, ಅಯನ ಸಂಕ್ರಾಂತಿ ಅಂತ ಕರೀತಾರೆ. ಯಾಕಂದರೆ ಆ 363 ದಿನಗಳು ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತಿರಂಗಿಲ್ಲ. 2 ದಿನಗಳು ನಾವು ಇಕ್ವಿನಾಕ್ಸ್ ನೋಡೋದು, ಮಾರ್ಚ್ 21, ಸೆಪ್ಟೆಂಬರ್ 23. ಸೊ ಆದ್ದರಿಂದ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಒಂದು ವರ್ಷದಲ್ಲಿ ನಾನೇನಾದರೂ 365 ದಿನ ಐತಂದರೆ 2 ಬಾರಿ ನಾವು ವಿಶ್ವ ಸಂಕ್ರಾಂತಿಯನ್ನು ನೋಡ್ತೇವೆ. 363 ಬಾರಿ ನಾವೇನು ನೋಡ್ತೇವೆ ಅಂದರೆ ಅಯನ ಸಂಕ್ರಾಂತಿಯನ್ನು ನೋಡ್ತೇವೆ. ಈ ಕಾನ್ಸೆಪ್ಟ್ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗ್ಬೇಕು. ಅಂದರೆ ನಮಗೆ ಮುಂದೆ ಕಂಡುಬರ್ತಕ್ಕಂಥ ಯಾವುದೇ ಸೀಸನ್ಸ್ಗಳಾಗಲಿ ಭಾರತದಲ್ಲಿ ಅದೆಲ್ಲ ನೀಟಾಗಿ ಅರ್ಥ ಆಗ್ತಾವೆ ಅಂದ್ಕೊಳ್ರಿ. ಓಕೆನಾ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ಗಳು ಕೇಳಿಬಿಡ್ತಾರೆ. ಈ ಥರ ಡೇಟ್ಸ್ಗಳನ್ನು ಹಾಕಿ ಸೂರ್ಯನಿಗೆ ನೇರವಾಗಿ ಇವತ್ತು ಅಂದರೆ ಡಿಸೆಂಬರ್ 22ರಂದು ಯಾವ ಅಕ್ಷಾಂಶದ ಮೇಲೆ ಬೀಳಿತಾವೆ, ಜೂನ್ 21ರಂದು ಯಾವ ಅಕ್ಷಾಂಶದ ಮೇಲೆ ಸೂರ್ಯನಿಗೆ ನೇರವಾಗಿ ಬೀಳ್ತಿರ್ತಾವೆ. ಈ ರೀತಿ ಕೇಳುವಂಥ ಚಾನ್ಸಸ್ ಇರ್ತದೆ. ಇವಾಗ ಇದೆಲ್ಲ ಆದ ನಂತರ ಈ ಸೀಸನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ 2 ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ವಿ. ಅಥವಾ ಸೀಸನ್ಸ್ಗಳು ಉಗಮಗೊಳ್ಳಿಕ್ಕೆ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು ಕಾಣ್ತಿರ್ತಾವೆ ನಿಮಗೆ. ಒಂದು ವೇಳೆ ಭೂಮಿ ಓರೆ ಆಗದೆ ಇದೇ ರೀತಿ ಸ್ಟ್ರೇಟ್ ಆಗಿದ್ದರೆ ಡೆಫಿನೆಟ್ಲಿ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಯಾವುದೇ ರೀತಿ ಉಷ್ಣಾಂಶದ ವ್ಯತ್ಯಾಸ ಇರ್ತಿರಲಿಲ್ಲ. ಆದ್ದರಿಂದ ಈ ಭೂಮಿಯ ಅಕ್ಷರೇಖೆ ಓರೆ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಗೋಳಾರ್ಧದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದರೆ ಮತ್ತೊಂದು ಗೋಳಾರ್ಧದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಆದ್ದರಿಂದ ಸೀಸನ್ಸ್ಗಳ ಉಗಮವನ್ನು ನೋಡ್ಬೋದು ನಾವು. ಒಂದು ಪಾಯಿಂಟು. ಇನ್ನೊಂದೇನಪ್ಪ ಅಂದರೆ ಆ ಭೂಮಿ ಇದ್ದಲ್ಲೇ ಇದ್ಬಿಟ್ರೆ, ಅಂದರೆ ಅದು ಎಲ್ಲೇ ನಿಂತೈತೆ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ 22ನೇ ಭೂಮಿಯನ್ನು ನೋಡ್ರಿ, ಅದು ಎಲ್ಲೈತಿ ಅಲ್ಲೇ ಇದ್ಬಿಟ್ರೆ ಯಾವುದೇ ರೀತಿ ಈ ಥರ ಇರಪ್ಪ ಅಂದರೆ ಉಷ್ಣಾಂಶದ ವ್ಯತ್ಯಾಸ ಕಂಡು ಬರಂಗಿಲ್ಲ ಅಂದ್ಕೊಡ್ರಿ. ಆದ್ದರಿಂದ ಈ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಣೆ ಮಾಡ್ತಿರ್ಬೇಕು, ಅಂದಾಗಲೇ ಮಾತ್ರ ಉಷ್ಣಾಂಶದ ವ್ಯತ್ಯಾಸ ಕಂಡು ಬರ್ತದೆ. ಆದ್ದರಿಂದ ನನಗೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಯಿತು. ಇದೇ ರೀತಿ UPSC ಒಳಗೂ ಕೂಡ ಕ್ವಶನ್ಸ್ಗಳನ್ನು ಕೇಳಿರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡ್ಬೋದು. ಓಕೆನಾ. ಸೊ ಋತುಗಳು ಸಂಭವಿಸಲು ಕಾರಣ ಏನಂತ ಕೇಳಿಬಿಟ್ರೆ ಆರಾಮ್ಸೆ ನೀವೇನು ಹೇಳ್ತೀರಿ ಗೊತ್ತಾ, 2 ಕಾರಣಗಳನ್ನು ಹೇಳ್ಬೋದು. ಒಂದೇದು ಅಕ್ಷರೇಖೆಯ ಓರೆ. ಎರಡನೇದ್ದೇನು ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ಇದನ್ನು ನಾವು ಭೂಮಿಯ ಪರಿಭ್ರಮಣೆ ಅಂತ ಕರಿಬೋದು. ಭೂಮಿಯ ಪರಿಭ್ರಮಣೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಒಂದು ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಎಲ್ಲ ಋತುಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇದು ನೋಡಪ್ಪ. ಓಕೆನಾ. ಇವಾಗ ನಾವೇನು ನೋಡೋಣ ಅಂದರೆ ಇದರದೇ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ಫುಲ್ ಕಾನ್ಸಂಟ್ರೇಷನ್. ಒಂದು ಕಾನ್ಸೆಪ್ಟ್ ಕಂಡುಬರ್ತದೆ ಸರ್. ಈ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಗೊತ್ತಾ, ವಾಯುಭಾರ ಅಥವಾ ವಾಯುವಿನ ಒತ್ತಡ ಅಂತ ಕರಿತೀವಿ, ಏರ್ ಪ್ರೆಷರ್ ಅಂತ ಕರೀತಾರೆ. ಓಕೆನಾ. ಸೊ ವಾಯುಭಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ದಟ್ ನಿಮಗೆ ಇದ್ರ ಬಗ್ಗೆ ಪೂರ್ತಿ ನಮ್ಮ ಭಾರತದ ಹವಾಮಾನ ಮತ್ತು ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನೇನು ಬೇಸಿಕ್ಸ್ ಬೇಕೋ ಎಲ್ಲ ಬೇಸಿಕ್ಸ್ಗಳನ್ನು ಇಲ್ಲಿ ನಾನು ನಿಮಗೆ ಕಲಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆನಾ. ಸೊ ವಾಯುಭಾರ ಅಥವಾ ವಾಯುವಿನ ಒತ್ತಡ ಅಂತ ಕರೀತಾರೆ. ವಾಯುಭಾರ ಅಂದರೆ ಅರ್ಥ ಏನು, ಇಲ್ಲಿ ಭೂಮಿ ಐತೆ ಅಂದ್ಕೊಡ್ರಿ, ಈ ಭೂಮಿಯ ಮೇಲಿರ್ತಕ್ಕಂತಹ ವಾಯುವಿನ ಕಣಗಳು ಇರ್ತಾವೆ ಈ ಥರ. ಓಕೆನಾ. ವಾಯುವಿನ ಕಣಗಳು ಕಾಣ್ತಿರ್ತಾವೆ ನಿಮಗೆ. ಈ ಎಲ್ಲ ವಾಯುವಿನ ಕಣಗಳು ಈ ಭೂಮಿ ಮೇಲೆ ತಮ್ಮ ಭಾರವನ್ನು ಹಾಕ್ತಿರ್ತಾವೆ. ಅದನ್ನು ನಾವು ಎಂತ ಕರಿತೀವಿ ಅಂದರೆ ವಾಯುಭಾರ ಅಂತ ಕರಿತೀವಿ. ಸೊ ಎಲ್ಲ ವಾಯುವಿನ ಕಣಗಳು ಕಾಣ್ತಿರ್ತಾವೆ ಅಂದ್ಕೊಂಡೆ ನಾನು. ಈ ವಾಯುವಿನ ಕಣಗಳಿಂದ ಉಂಟಾಗಿರತಕ್ಕಂಥ ಭಾರವನ್ನು
ವಾಯುಭಾರ ಅಂತ ಕರೀತಾರೆ. ಓಕೆನಾ? ಸೊ ವಾಯುವಿನ ಕಣಗಳಿಂದ ಉಂಟಾದ ಭಾರವನ್ನು ನಾವು ವಾಯುಭಾರ ಅಂತ ಕರಿತೀವಿ. ಅಂದರೆ ವಾಯುಭಾರ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಈ ವಾಯುವಿನಿಂದ ಉಂಟಾಗಿರ್ತಕ್ಕಂಥ ಭೂಮಿಯ ಮೇಲಿನ ಭಾರ. ಓಕೆನಾ? ಇದರಲ್ಲಿ 2 ವಿಧಗಳನ್ನು ನೋಡ್ತೀವಿ ನಾವು, 2 ವಿಧಗಳು. ಫಾರ್ ಎಕ್ಸಾಂಪಲ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ 2 ಪ್ಲೇಸಸ್ಗಳನ್ನು ಡ್ರಾ ಮಾಡ್ತೇನೆ ಅಂದ್ಕೊಟ್ರಿ. ಈ ಥರ 2 ಪ್ಲೇಸಸ್ಗಳನ್ನು, ಒಂದು ಪ್ಲೇಸ್ ಮೇಲೆ ನಾನು ಏನು ಮಾಡ್ತೇನೆ ಅಂದರೆ ಸರ್ ಈ ಥರ ವಾಯುವಿನ ಕಣಗಳನ್ನು ಸ್ವಲ್ಪ ಜಾಸ್ತಿ ಹಾಕ್ತೇನೆ ಅಂದ್ಕೊಟ್ರಿ. ಇನ್ನೊಂದು ಪ್ಲೇಸ್ ಮೇಲೆ ನಾನು ಏನು ಮಾಡ್ತೇನೆ ಅಂದರೆ ವಾಯುವಿನ ಕಣಗಳನ್ನು ಕಡಿಮೆ ಹಾಕ್ತೇನೆ ಅಂದ್ಕೊಟ್ರಿ. ಇದೇ ರೀತಿ ಐತಿ. ಓಕೆ ಸರ್, ಇವಾಗ ಇದ್ರ ಮೇಲೆ ಉಂಟಾಗ್ತಿರ್ತಕ್ಕಂಥ ವಾಯುಭಾರ ನೋಡಿರಿ ಸ್ವಲ್ಪ ಜಾಸ್ತಿನೇ ಉಂಟಾಗ್ತಿರ್ತದೆ. ಬಟ್ ಈ ಕಡೆ ನೋಡಿದರೆ ವಾಯುವಿನ ಕಣಗಳ ಒಂದು ಒತ್ತಡ ಸ್ವಲ್ಪ ಕಡಿಮೆ ಕಂಡುಬರ್ತಿರ್ತದೆ. ಆದ್ದರಿಂದ ಇದರಲ್ಲಿ ಏನು ಗೊತ್ತಾಯ್ತು ಗೊತ್ತಾ ಸರ್, ಒಂದನೇ ಪ್ರದೇಶದಲ್ಲಿ ವಾಯುಭಾರ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಅಧಿಕ ವಾಯುಭಾರ ಅಂತ ಕರೀತಾರೆ. ಅಧಿಕ ವಾಯುಭಾರ. ಅದಕ್ಕೆ ಹೆಂಗೆ ಡಿನೋಟ್ ಮಾಡ್ತಾರೆ ನೋಡ್ರಿ, ಜಾಗ್ರಫಿ ಒಳಗೆ ಎಚ್ ಅಂತ ಬರೀತಾರೆ. ಎಚ್ ಅಂದರೆ ಅರ್ಥನ ಹೈ ಪ್ರೆಷರ್ ಅಂದಂಗೆ ಅರ್ಥ, ಹೈ ಏರ್ ಪ್ರೆಷರ್ ಅಂದಂಗೆ ಅರ್ಥ. ಇದೇ ರೀತಿ ನೀವು ಆ ಕಡೆ ಇರ್ತಕ್ಕಂಥ ಒಂದು ವಾಯುಭಾರ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ವಿಚಾರ ಮಾಡಿರಿ, ಇದಕ್ಕೆ ನಾನು ಕಡಿಮೆ ವಾಯುಭಾರ ಅಂತ ಬರೀತೀನಿ. ಕಡಿಮೆ ವಾಯುಭಾರ. ಈ ಕಡಿಮೆ ವಾಯುಭಾರವನ್ನು ಹೆಂಗೆ ಡಿನೋಟ್ ಮಾಡ್ತಾರೆ ಗೊತ್ತಾ? ಎಲ್ ಅಂತೇಳಿ ಡಿನೋಟ್ ಮಾಡಿ ಒಂದು ಎನ್ ಸರ್ಕಲ್ ಮಾಡ್ತಾರೆ. ಎಲ್ ಅಂದರೆ ಲೋ ಪ್ರೆಷರ್ ಅಂದಂಗೆ ಅರ್ಥ. ಸೊ ಇನ್ಮೇಲೆ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ಅಂದರೂ ಕೂಡ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಓಕೆ, ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇವಾಗ ಈ ಮಾರುತಗಳನ್ನು ನೀವು ಕರೆಕ್ಟಾಗಿ ನೀವು ಗಮನಿಸಿದರೆ ಡೆಫಿನೆಟ್ಲಿ ವಾಯುವಿನ ಕಣಗಳು ಚಲಿಸಿದ್ದಲ್ಲಿ ಆ ಚಲಿಸುವಂತಹ ವಾಯು ಕಣಗಳನ್ನು ನಾವು ಏನಂತ ಕರಿತೀವಿ ಗೊತ್ತಾ? ಮಾರುತಗಳಂತ ಕರಿತೀವಿ. ಅಂದರೆ ಮೂವಿಂಗ್ ಏರ್ ಪಾರ್ಟಿಕಲ್ಸ್ ಈಸ್ ವಿಂಡ್. ಹಾಗೆ ಅಂದರೆ ಚಲಿಸುತ್ತಿರುವ ವಾಯುವಿನ ಕಣಗಳಿಗೆ ನಾವು ಮಾರುತ ಅಂತ ಕರಿತೀವಿ. ಈಗ ವಾಯುವಿನ ಕಣಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಿರ್ಬೋದು ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಕಡೆ ಹೈ ಪ್ರೆಷರ್ ಐತಿ, ಆ ಕಡೆ ಲೋ ಪ್ರೆಷರ್ ಐತಿ. ಡೆಫಿನೆಟ್ಲಿ ನೀವು ಸ್ವಲ್ಪ ವಿಚಾರ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ವಾಯುವಿನ ಕಣಗಳು ಹೆಂಗೆ ಹೊಂಟಿರ್ತಾವೆ ಗೊತ್ತಾ? ಈ ರೀತಿ ಹೊಂಟಿರ್ತಾವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ವಾಯುವಿನ ಕಣಗಳು ಎಕ್ಸಾಕ್ಟ್ಲಿ ಹಿಂಗೆ ಹೊಂಟಿರ್ತಾವೆ. ಓಕೆನಾ? ಈ ವಾಯುವಿನ ಕಣಗಳನ್ನು ನಾವೇಂತ ಕರಿತೀವಿ ಅಂದರೆ ಮಾರುತ ಅಂತ ಕರಿತೀವಿ. ಮಾರುತ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಾರುತ ಅರ್ಥ ಆಯ್ತು ಅನ್ಕೊಂಡೆ ನಾನು. ಓಕೆನಾ? ಸೊ ಈ ಮಾರುತಗಳು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗ್ತಿರ್ತಾವೆ. ಯಾವತ್ತೂ ಈ ಮಾರುತಗಳು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹೋಗ್ತಿರ್ತಾವೆ. ಅದನ್ನು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇದೊಂದು ಥಂಬ್ ರೂಲ್ ಇದ್ದಂಗೆ. ಓಕೆನಾ? ಸೊ ಇವಾಗ ವಿಚಾರ ಮಾಡಿರಿ, ಈ ಯಾವುದರ ಒಂದು ಪ್ರದೇಶದಲ್ಲಿ ಲೋ ಪ್ರೆಷರ್ ಬಂದಾದಂದರೆ ಎದಕ್ಕೆ ಬಂದಿರ್ಬೋದು? ಈ ಲೋ ಪ್ರೆಷರ್ ಎದಕ್ಕೆ ಬಂದಿರ್ಬೋದು ಅಂದರೆ ಆ ಪ್ರದೇಶದಲ್ಲಿ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಇರ್ಬೋದು. ಅಂದರೆ ಸೂರ್ಯನಿಗಳು ನೇರವಾಗಿ ಅದರ ಮೇಲೆ ಬೀಳ್ತಿರ್ಬೋದು. ಅಥವಾ ಆ ಒಂದು ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಆ ಪ್ರದೇಶದ ಮೇಲಿರ್ತಕ್ಕಂಥ ಎಲ್ಲ ವಾಯುವಿನ ಕಣಗಳು ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಎಕ್ಸ್ಪ್ಯಾಂಡ್ ಆದಾಗ ಈ ಪ್ರದೇಶದ ಮೇಲೆ ವಾಯುವಿನ ಭಾರ ಕಡಿಮೆ ಆಗಿಬಿಟ್ಟಿರ್ತದೆ. ಆದ್ದರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ. ಯಾವುದಾದ್ರೂ ಪ್ರದೇಶದ ಮೇಲೆ ಸೂರ್ಯನಿಗಳು ನೇರವಾಗಿ ಬೀಳಲಿಕ್ಕಿಲ್ಲ ಅಂದ್ಕೊಟ್ರಿ, ಅದು ಪೂರ್ತಿ ಕೂಲ್ ಆಗಿಬಿಟ್ಟದ, ಉಷ್ಣಾಂಶ ಭಾಳ ಕಡಿಮೆ ಐತಿ. ಉಷ್ಣಾಂಶ ಕಡಿಮೆ ಇದ್ದಾಗ ಬೇರೆ ಕಡೆ ಇರತಕ್ಕಂಥ ಎಲ್ಲ ವಾಯುವಿನ ಕಣಗಳು ಮೇಲ್ಗಡೆಯಿಂದ ಕೆಳಗಡೆ ಕಾಂಪ್ರೆಸ್ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವೆ. ಆದ್ದರಿಂದ ಈ ಪ್ರದೇಶದ ಮೇಲೆ ಅಧಿಕ ಒತ್ತಡ ಅಥವಾ ಅಧಿಕ ವಾಯುಭಾರ ಕಂಡುಬರೋದನ್ನು ನೋಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಬೇಸಿಕ್ಸ್ ಆಫ್ ಏರ್ ಪ್ರೆಷರ್ ಅಂತ ಬರ್ದೇನೆ. ಆ್ಯಂಡ್ ಈ ಪೂರ್ತಿ ಏರ್ ಪ್ರೆಷರ್ ಬಗ್ಗೆ ನಾನು ಯಾವಾಗ ಮಾತಾಡ್ತೇನೆ ಅಂದರೆ ಕ್ಲೈಮೇಟಾಲಜಿ ಬಗ್ಗೆ ಏನಾರ ಹೇಳಿದರೆ ಡೆಫಿನೆಟ್ಲಿ ನಾನು ಐ ವಿಲ್ ಟ್ರೈ ಟು ಟೀಚ್ ಯು ದಿಸ್ ಏರ್ ಪ್ರೆಷರ್ ಆಲ್ಸೋ. ವಾಯುಭಾರದ ಬಗ್ಗೆನೂ ಕೂಡ ಅರ್ಥ ಮಾಡಿಸ್ತೇನೆ ಅಂತ. ಓಕೆನಾ? ಸೊ ವಾಯುಭಾರದ ಒಂದು ನೀವು ನೋಡಿದ್ರಿ ಅಂದರೆ ಅದನ್ನು ಬ್ಯಾರೋಮೀಟರಿಂದ ಮೆಜರ್ ಮಾಡ್ತಾರೆ. ಮಿಲಿಬಾರ್ಸ್ ಅಥವಾ ಪಾಸ್ಕಲ್ ಒಳಗೆ ಮೆಜರ್ ಮಾಡ್ತಾರೆ. 1 ಮಿಲಿಬಾರ್ ಇಸ್ ಟು 100 ಪಾಸ್ಕಲ್. ಇದೆಲ್ಲ ನಾನು ಏನಪ್ಪ ಅಂದರೆ ಕ್ಲೈಮೇಟಾಲಜಿ ಅಂತ ಒಂದು ಪಾರ್ಟ್ ಬರ್ತದೆ ಜಾಗ್ರಫಿ ಒಳಗೆ. ಅದನ್ನೇನಾದರೂ ಟೀಚ್ ಮಾಡಿದರೆ ಈಗ ಇದೆಲ್ಲ ಸೀರೀಸ್ಗಳು ಮುಗಿದ ನಂತರ ಅವಾಗ ನಾನು ನಿಮಗೆ ಎಲ್ಲವನ್ನು ಹೇಳ್ಕೊಡ್ತೀನಿ ಅಂತ. ಇವಾಗ ಸದ್ಯ ನಮ್ಮ ಭಾರತದ ವಾಯುಗುಣ ಮತ್ತು ಹವಾಮಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯ ಒಂದು ಬೇಸಿಕ್ಸ್ ಬೇಕೋ ಆ ಬೇಸಿಕ್ಸ್ಗಳನ್ನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಲಿಕ್ಕೆ ನಾನು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಈ ಥರ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಗೊತ್ತಾ? ಈಗ ಭೂಮಿಯ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಭೂಮಿಯನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಇಲ್ಲೇ ಸರ್ ಭೂಮಿಯ ಮೇಲೆ ಭೂಮಿ ಈ ಥರ ಐತೆ ಅನ್ಕೊಟ್ರಿ. ಓಕೆನಾ? ಅಥವಾ ಭೂಮಿ ಈ ಥರ ಐತಿ, ಫುಲ್ ಕಾನ್ಸಂಟ್ರೇಷನ್ ಭೂಮಿ ಈ ಥರ ಐತೆ ಅನ್ಕೊಟ್ರಿ. ಇದನ್ನ ನಾನು ಝೂಮ್ ಇನ್ ಮಾಡೀನಿ. ಭೂಮಿ ಈ ಥರ ಇದ್ದರೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಸಮಭಾಜಕ ವೃತ್ತವನ್ನು ಡ್ರಾ ಮಾಡ್ತೀನಿ ಅನ್ಕೊಟ್ರಿ. ಸಮಭಾಜಕ ವೃತ್ತ. ಓಕೆನಾ? ತದನಂತರ ಇಲ್ಲೇ 30 ಡಿಗ್ರಿ ಉತ್ತರವನ್ನು ಡ್ರಾ ಮಾಡ್ತೀನಿ. ಆ್ಯಂಡ್ ಇಲ್ಲೇನು ಡ್ರಾ ಮಾಡ್ತೀನಿ ಅಂದರೆ 60 ಡಿಗ್ರಿ ಉತ್ತರವನ್ನು ಡ್ರಾ ಮಾಡ್ತೀನಿ. ಮೇಲ್ಗಡೆ ನಾರ್ತ್ ಪೋಲ್ ಐತೆ. ಓಕೆ, ಸೊ ಕೆಳಗಡೆ ಏನು ಡ್ರಾ ಮಾಡ್ಬೋದು ಅಂದರೆ ಇಲ್ಲಿ ದಕ್ಷಿಣದ 30 ಡಿಗ್ರಿಯನ್ನು ಡ್ರಾ ಮಾಡಿರ್ತೀನಿ. ಇಲ್ಲಿ 60 ಡಿಗ್ರಿ ದಕ್ಷಿಣವನ್ನು ಡ್ರಾ ಮಾಡೀನಿ. ಆಮೇಲೆ ಕೆಳಗಡೆ ಏನೈತೆ ಅಂದರೆ ಸೌತ್ ಪೋಲ್ ಐತಿ. ದಕ್ಷಿಣ ಧ್ರುವ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಮಾಡ್ತೇನೆ ಅಂದರೆ ಇಲ್ಲೇ ಸರ್ ಫುಲ್ ಕಾನ್ಸಂಟ್ರೇಷನ್ ಈ ಒಂದು ಅಕ್ಷಾಂಶವನ್ನು ಸಮಭಾಜಕ ವೃತ್ತ, ಇದನ್ನು 30 ಡಿಗ್ರಿ ಉತ್ತರ ನಾರ್ತ್ ಅಂತ ಬರ್ತೀನಿ, 60 ಡಿಗ್ರಿ ನಾರ್ತ್. ಆ್ಯಂಡ್ ಇದನ್ನು 90 ಡಿಗ್ರಿ ನಾರ್ತ್ ಅನ್ನೋದ್ರ ಬದಲಿ ನಾನು ನಾರ್ತ್ ಪೋಲ್ ಅಂತ ಬರ್ತೀನಿ. ಇದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ಇರ್ತಂದ್ರೆ 30 ಡಿಗ್ರಿ ಸೌತು, 60 ಡಿಗ್ರಿ ಸೌತು,
ಆ್ಯಂಡ್ ಸೌತ್ ಪೋಲ್ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ತಂದ್ಕೊಟ್ರಿ. ಈ ರೀತಿ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಯೂಶಲಿ ಯಾವ ಅಕ್ಷಾಂಶಗಳ ಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ಸಮಭಾಜಕ ವೃತ್ತ ಅಂತ ಹೇಳ್ತೀರಿ. ಈ ಸಮಭಾಜಕ ವೃತ್ತದ ಮೇಲೆ ಉಷ್ಣಾಂಶ ಜಾಸ್ತಿ ಇರತಕ್ಕಂಥ ಕಾರಣದಿಂದ ನಾ ಏನು ಹೇಳಿದೆ ಈಗ ಜಸ್ಟ್ ಹೇಳಿಂದಲ್ಲ ನಾನು, ಉಷ್ಣಾಂಶ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಏನು ಕಂಬರ್ತದೆ ಅಂದರೆ ಲೋ ಪ್ರೆಷರ್ ಕಂಡುಬರ್ತಿರ್ತದೆ, ಟೆಂಪ್ರೇಚರ್ ಜಾಸ್ತಿ. ಅದೇ ಟೆಂಪ್ರೇಚರ್ ಕಡಿಮೆ ಇತ್ತು ಅಂದರೆ ಅಲ್ಲಿ ಏನು ಕಂಡುಬರ್ತಿರ್ತದೆ ಗೊತ್ತಾ, ಹೈ ಪ್ರೆಷರ್ ಕಂಡುಬರ್ತಿರ್ತದೆ. ಇವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಭೂಮಿ ಮೇಲೆ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಸಮಭಾಜಕ ವೃತ್ತದ ಮೇಲೆ ಲೋ ಪ್ರೆಷರ್, ತದನಂತರ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಡೆಗೆ ಟೆಂಪ್ರೇಚರ್ ಕಡಿಮೆ ಇರತಕ್ಕಂಥ ಕಾರಣದಿಂದ ಹೈ ಪ್ರೆಷರ್ ಬರೆದ್ಬಿಟ್ಟೇನೆ. ಸರ್ ಇವಾಗ ಇಲ್ಲೇನು ಡೈರೆಕ್ಟ್ಲಿ ಈ ಥರ್ಮಲ್ ಫ್ಯಾಕ್ಟರಿಂದ ಅಥವಾ ಉಷ್ಣಾಂಶದ ಆಧಾರದ ಮೇಲೆ ಉಷ್ಣಾಂಶದಿಂದ ಪ್ರಭಾವಗೊಂಡು ಈ ಮೂರು ಅಕ್ಷಾಂಶಗಳ ಮೇಲೆ ನಾನು ಪ್ರೆಷರ್ ಬೆಲ್ಟ್ಸ್ಗಳನ್ನು ಬರೆದ್ಬಿಟ್ಟೇನೆ. ಸಮಭಾಜಕ ವೃತ್ತದ ಮೇಲೆ ಲೋ ಪ್ರೆಷರ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಮೇಲೆ ಹೈ ಪ್ರೆಷರ್. ಬಟ್ ಇವಾಗ 30 ಮತ್ತು 60 ಡಿಗ್ರಿ ಮೇಲೆ ಪ್ರೆಷರ್ ಸಿಸ್ಟಮ್ಸ್ ಕಂಡುಬರ್ತಾವೆ ಸರ್, ಪ್ರೆಷರ್ ಬೆಲ್ಟ್ಸ್ ಕಂಡುಬರ್ತಾವೆ, ಅಥವಾ ಒತ್ತಡ ಪಟ್ಟಿಗಳು ಕಂಡುಬರ್ತಾವೆ. ಆದರೆ ಅವು ಡೈರೆಕ್ಟ್ಲಿ ಉಷ್ಣಾಂಶದಿಂದ ಪ್ರಭಾವಗೊಂಡಿರಂಗಿಲ್ಲ. ಆದ್ದರಿಂದ ಇಲ್ಲಿ ಉಗಮಗೊಂಡಿರ್ತಕ್ಕಂಥ ಯಾವುದೇ ಒತ್ತಡ ಪಟ್ಟಿಗಳಿರಲಿ, ಆ ಒತ್ತಡ ಪಟ್ಟಿಗಳನ್ನು ನಾನು ಥರ್ಮಲ್ ಇಂಡೈರೆಕ್ಟ್ ಅಂತ ಕರೀತೇನೆ. ಆದರೆ ಸಮಭಾಜಕ ವೃತ್ತದ ಮೇಲೆ, ನಾರ್ತ್ ಪೋಲ್ ಮೇಲೆ, ಸೌತ್ ಪೋಲ್ ಮೇಲೆ ಉಗಮಗೊಂಡಿರ್ತಕ್ಕಂಥ ಒತ್ತಡ ಪಟ್ಟಿಗಳನ್ನು ನಾನು ಥರ್ಮಲ್ ಡೈರೆಕ್ಟ್ ಅಂತ ಕರೀತೇನೆ. ಓಕೆನಾ? ಸೊ ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಹೈ ಪ್ರೆಷರ್ ಬರೀತೀನಿ, ಇಲ್ಲಿ ಹೈ ಪ್ರೆಷರ್ ಬರೀತೀನಿ. ಎಕ್ಸಾಕ್ಟ್ಲಿ ಇಲ್ಲಿ ಹೈ ಪ್ರೆಷರ್ ಹೆಂಗೆ ಬಂತು ಅನ್ನೋದು ನಾ ಕ್ಲೈಮೇಟಾಲಜಿ ಒಳಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಅಲ್ಲಿವರೆಗೆ ಈ ಸ್ವಲ್ಪ ಬೇಸಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಅಂದರೆ ಮಾತ್ರ ಈ ಭಾರತದ ಹವಾಮಾನ ಮತ್ತು ವಾಯುಗುಣ ನೀಟಾಗಿ ಅರ್ಥ ಆಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆನಾ ಸರ್? ತದನಂತರ 60 ಡಿಗ್ರಿ ಉತ್ತರ ಮತ್ತು 60 ಡಿಗ್ರಿ ದಕ್ಷಿಣದ ಕಡೆಗೆ ಈ ರೀತಿ ನಾವು ನೋಡ್ತೇವೆ ಅಂದರೆ ಲೋ ಪ್ರೆಷರ್ ನೋಡ್ತೇವೆ. ವಿಚಾರ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗ್ತಿರ್ತಾವೆ. ಸೊ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮಾರುತಗಳನ್ನು ಕಳಿಸ್ತೇನೆ ಅನ್ಕೊಡ್ರಿ ಈ ರೀತಿ. ಓಕೆನಾ? ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮಾರುತಗಳಲ್ವಾ ಎಲ್ಲ ಕಡೆ ಈ ಭೂಮಿ ಮೇಲೆ ಎಲ್ಲ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮಾರುತಗಳನ್ನು ಕಳಿಸ್ಲೈತೇನೆ ಇದು ನೋಡ್ರಿ. ಬೇಕಂದ್ರೆ ಏರೋ ಮಾರ್ಕ್ ಕರೆಕ್ಟಾಗಿ ನೋಡ್ರಿ, ಅರ್ಥ ಆಗ್ತದೆ. ಓಕೆನಾ? ಏರೋ ಮಾರ್ಕ್ ಕರೆಕ್ಟಾಗಿ ನೋಡ್ಲಿಕ್ಕೆ ಟ್ರೈ ಮಾಡಿರಿ, ಅಂದರೆ ಅರ್ಥ ಆಗ್ಬಿಡ್ತದೆ. ಹೈ ಪ್ರೆಷರ್ ಟು ಲೋ ಪ್ರೆಷರೇ ಕಳಿಸ್ಲೈತೆ ನಾನು. ಓಕೆ? ಸೊ ಈ ರೀತಿ ಐತೆ ಅನ್ಕೊಡ್ರಿ. ಎಲ್ಲ ಮಾರುತಗಳನ್ನು ಕಳಿಸಿದೆ. ಆದರೆ ಎಕ್ಸಾಕ್ಟ್ಲಿ ಮಾರುತಗಳು ಈ ರೀತಿ ಲೀನಿಯರ್ ಫ್ಯಾಷನ್ ಒಳಗೆ ಒಂದೇ ಸರಳ ರೇಖೆಯಲ್ಲಿ ಚಲನೆ ಮಾಡ್ತಿರಂಗಿಲ್ಲ. ಯಾಕಂದರೆ ಈ ಭೂಮಿ ಅಕ್ಷಭ್ರಮಣೆಯಲ್ಲಿದ್ದಾಗ ಅಥವಾ ಭೂಮಿ ತನ್ನ ಅಕ್ಷದ ಸುತ್ತ ತಾನು ತಿರುಗುವಾಗ ಈ ಭೂಮಿಯ ಮೇಲೆ ಒಂದು ಪರಿಣಾಮ ಉಂಟಾಗ್ತದೆ. ಆ ಪರಿಣಾಮವನ್ನು ನಾವು ಕೋರಿಯಾಲಿಸ್ ಪರಿಣಾಮ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಅಂದರೆ ಆ ಕೋರಿಯಾಲಿಸ್ ಪರಿಣಾಮವನ್ನು ಒಂದು ಸ್ಮಾಲ್ ಡೆಮೋ ಮುಖಾಂತರ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಳ್ರಿ. ಫುಲ್ ಕಾನ್ಸಂಟ್ರೇಷನ್ ಇದು ನಮ್ಮ ಉತ್ತರ ಗೋಳಾರ್ಧ ಅನ್ಕೊಳ್ರಿ. ಇಲ್ಲೇ ನಮ್ಮ ಸಮಭಾಜಕ ವೃತ್ತ ಐತಿ, ಇಲ್ಲಿ ನಾರ್ತ್ ಪೋಲ್ ಐತಿ ಸರ್. ಈ ನಾರ್ತ್ ಪೋಲ್ ಇದ್ದು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಭೂಮಿ ಈ ರೀತಿ ತಿರುಗ್ಲಿಕ್ಕೆ ಕಂಟಿನ್ಯೂಸ್ಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಪರ್ಸನ್ ಅದ ಅನ್ಕೊಟ್ರಿ, ಇಲ್ಲೊಬ್ಬ ಪರ್ಸನ್ ಅದ ಅನ್ಕೊಟ್ರಿ, ಆ್ಯಂಡ್ ಇಲ್ಲೊಬ್ಬ ಪರ್ಸನ್ ಅದ ಅನ್ಕೊಟ್ರಿ. ಎ ಆ್ಯಂಡ್ ಬಿ ಅಂತ ಬರ್ತೀನಿ. ಇವಾಗ ಎ ಆ್ಯಂಡ್ ಬಿ ಫುಟ್ಬಾಲ್ ಆಡ್ತಿರ್ತಾರೆ ಅನ್ಕೊಟ್ರಿ. ಓಕೆನಾ? ಬಾಲ್ ಯಾರ ಕಡೆ ಐತೆ ಅಂದರೆ ಎ ಕಡೆ ಐತೆ ಅನ್ಕೊಟ್ರಿ ಸದ್ಯ. ಓಕೆ? ಬಾಲ್ ಯಾರ ಕಡೆ ಐತಿ? ಎ ಕಡೆ. ಈಗ ಬಾಲ್ ಎ ಕಿಕ್ ಮಾಡಿದಾಗ ಬಿ ಕಡೆ ಬರ್ಬೇಕು. ಬಿ ಕಡೆ ಬರುವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಬಿ ಕಡೆ ಬರ್ತದೆ ಅನ್ಕೊಟ್ರಿ. ಆದರೆ ಸರ್ ಅಲ್ಲಿಂದ ಇಲ್ಲಿವರೆಗೆ ಭೂಮಿಯ ಉತ್ತರ ಭಾಗದಿಂದ ಸಮಭಾಜಕ ವೃತ್ತದ ಕಡೆಗೆ ಆ ಬಾಲ್ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾ ಈ ಡೆಮೋ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸರ್ ಬೈ ದ ಟೈಮ್ ದ ಬಾಲ್ ರೀಚಸ್ ದ ಬಿ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಆ ಬಾಲ್ ಬಿ ಕಡೆ ರೀಚ್ ಆಗೋಕ್ಕಿಂತ ಮುಂಚೆನೇ ಬಿ ಅಲ್ಲಿರ್ತಾನ? ನೋ ಸರ್. ಯಾಕಂದರೆ ಭೂಮಿ ಹಿಂಗೆ ತಿರುಗ್ಲಿತ್ತವಲ್ಲ, ಹಿಂಗೆ ತಿರುಗುವಂಥ ಕಾರಣದಿಂದ ಬಿ ಇಲ್ಲಿ ಇರಂಗಿಲ್ಲ ಸರ್. ರಾದರ್ ಬಿ ಎಲ್ಲಿರ್ತಾನೆ ಗೊತ್ತಾ? ಬಿ ಇಲ್ಲೆಲ್ಲರೂ ಇರ್ತಾನೆ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎಕ್ಸಾಕ್ಟ್ಲಿ ಹೆಂಗೆ ಕಾಣ್ಲಿತ್ತದ. ಓಕೆನಾ ಸರ್? ಬಾಲ್ ಒದ್ದಿದ್ದು ಯಾವ ಕಡೆ? ಎ ಟು ಬಿ ಸರ್. ಬಾಲ್ ಒದ್ದಿದ್ದು ಎ ಟು ಬಿನೇ, ಆದರೆ ಬಿ ಕಡೆ ಹೋಗಿಲ್ಲ ಅದು ಬಾಲ್. ಯಾವ ಕಡೆ ಹೋಗೋದ? ನೀವು ಎ ಕಡೆಯಿಂದ ನಿಂತ್ಕೊಂಡು ನೋಡ್ರಿ, ಬಿ ಕಡೆ ನೋಡ್ರಿ, ನಿಮ್ಮ ಬಲದ ಕಡೆ ಓರೆಯಾಗಿ ಚಲನೆ ಮಾಡಿರ್ತಕ್ಕಂಥದ್ದು ಕಾಣ್ತಿರ್ತದೆ ನಿಮಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಎಕ್ಸಾಕ್ಟ್ಲಿ ಓರೆಯಾಗಿರಂಗಿಲ್ಲ, ಆದರೆ ನಮ್ಮ ಭೂಮಿ ಅಕ್ಷಭ್ರಮಣೆ ಮಾಡಿರ್ತಕ್ಕಂಥ ಕಾರಣದಿಂದ ಈ ಒಂದು ಪರಿಣಾಮ ಕಾಣ್ತಿರೋದು ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್? ಆದ್ದರಿಂದ ಅಕ್ಷಭ್ರಮಣೆಯ ಕಾರಣದಿಂದ, ಇದರಿಂದ ಅಕ್ಷಭ್ರಮಣೆಯ ಕಾರಣದಿಂದ ಭೂಮಿಯ ಮೇಲೆ ಕೋರಿಯಾಲಿಸ್ ಪರಿಣಾಮ ಉಂಟಾಗೋದು. ಕೋರಿಯಾಲಿಸ್ ಪರಿಣಾಮ ಉಂಟಾಗುವುದು ಅಂತ ಬರ್ತಿರ್ತೀನಿ. ಓಕೆನಾ? ಉಂಟಾಗೋದು. ಇವು ವಿಚಾರ ಮಾಡಿರಿ, ಇದಕ್ಕೊಂದು ಫಾರ್ಮುಲಾ ಐತಿ ಸರ್. ಕೋರಿಯಾಲಿಸ್ ಪರಿಣಾಮ ಉಂಟಾದಾಗ ಯಾವುದೇ ವಸ್ತುಗಳು ಉತ್ತರ ಗೋಳಾರ್ಧದಲ್ಲಿ ಚಲನೆ ಮಾಡಲಿ, ಆ ಉತ್ತರ ಗೋಳಾರ್ಧದಲ್ಲಿ ಚಲನೆ ಮಾಡುವಂಥ ಯಾವುದೇ ವಸ್ತುಗಳಿರಲಿ, ಅವೆಲ್ಲ ಏನು ಮಾಡ್ತಾವೆ ಅಂದರೆ, ಇವು ನೋಡ್ಬೇಕಂದ್ರೆ ಉತ್ತರ ಗೋಳಾರ್ಧವನ್ನು ಡ್ರಾ ಮಾಡಿ ನಾನಲ್ಲಿ
ಎ ಕಡೆಯಿಂದ ಎ ಕಡೆ ನಿಂತ್ಕೊಂಡು ನೀವು ಬಿ ಕಡೆ ನೋಡ್ರಿ, ಡೆಫಿನೆಟ್ಲಿ ಆ ಒಂದು ಬಾಲ್ ಬಲದ ಕಡೆಗೆ ಓರೆಯಾಗಿ ಚಲನೆ ಮಾಡಿರೋದು ಕಾಣ್ತಿರುತ್ತೆ ನಮಗೆ. ಆದ್ದರಿಂದ ಉತ್ತರ ಗೋಳಾರ್ಧದಲ್ಲಿ ನಾನು ಏನು ಬರಿತೀನಿ ಗೊತ್ತಾ, ಬಲಗಡೆ ಓರೆ ಅಂತ ಬರಿತೀನಿ. ಅದೇ ನೀವು ದಕ್ಷಿಣ ಗೋಳಾರ್ಧದಲ್ಲಿ ಸೇಮ್ ಟು ಸೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, 100% ಬರ್ತದೆ ಎಡಗಡೆ, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್. ಅಂಡರ್ಸ್ಟ್ಯಾಂಡಿಂಗ್? ಅದೇ ಸರ್ ಇವಾಗ ಸಮಭಾಜಕ ವೃತ್ತಕ್ಕೆ ಬರ್ತೇನೆ ಅನ್ಕೊಡ್ರಿ ನಾನು. ಸಮಭಾಜಕ ವೃತ್ತಕ್ಕೆ ಬಂದಾಗ ಈ ಕಡೆ ಬಲಗಡೆನೂ ಹೋಗ್ಲಿಕ್ಕೆ ಹಂಗಿಲ್ಲ, ಈ ಕಡೆ ಎಡಗಡೆನೂ ಹೋಗ್ಲಿಕ್ಕೆ ಹಂಗಿಲ್ಲ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಹೆಂಗೆ ಹೋಗ್ಬೋದು ಸರ್? ನೇರವಾಗಿ ಹೋಗ್ತಿರ್ತದ. ಆದ್ದರಿಂದ ಸಮಭಾಜಕ ವೃತ್ತದ ಮೇಲೆ ಸರ್ ಕೋರಿಯಲಿಸ್ ಪರಿಣಾಮ ಆಯ್ತಾ ಸರ್? ಕೋರಿಯಲಿಸ್ ಪರಿಣಾಮ ಇಲ್ಲ, ಅದರ ಸಂಬಂಧ 0 ಬರಲಿಲ್ಲ, ಯಾವುದೇ ಕೋರಿಯಲಿಸ್ ಎಫೆಕ್ಟ್ ಇಲ್ಲ. ಅದೇ ರೀತಿ ಉತ್ತರ ಧ್ರುವಿ ಮತ್ತು ದಕ್ಷಿಣ ಧ್ರುವಿ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಡೆ ನೀವು ನೋಡಿದ್ರಿ ಅಂದರೆ ಈ ಕೋರಿಯಲಿಸ್ ಪರಿಣಾಮ ಮ್ಯಾಕ್ಸಿಮಮ್ ಕಾಣ್ತಿರ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಅಂದರೆ ನಾನು ನಾರ್ತ್ ಪೋಲ್ ಅಥವಾ ಸೌತ್ ಪೋಲಿಂದ ಸಮಭಾಜಕ ವೃತ್ತದ ಕಡೆ ಹೋದಂಗೆ ಈ ಕೋರಿಯಲಿಸ್ ಪರಿಣಾಮ ಆಲ್ಮೋಸ್ಟ್ 0 ಆಗಿಬಿಟ್ಟಿರ್ತದೆ. ಅಂದರೆ ಸಮಭಾಜಕ ವೃತ್ತದ ಮೇಲೆ ಯಾವುದೇ ವಸ್ತುಗಳ ಚಲನೆ ಮಾಡಲಿ, ಯಾವುದೇ ಮಾರುತಗಳ ಚಲನೆ ಮಾಡಲಿ, ಅವು ಲಿನಿಯರ್ ಫ್ಯಾಷನ್ ಒಳಗೆ ಅಥವಾ ನೇರ ದಿಕ್ಕಿನಲ್ಲಿ ಚಲನೆ ಮಾಡ್ತಿರ್ತವೆ. ಅದೇ ಯಾವುದಾದ್ರೂ ಮಾರುತ ಉತ್ತರ ಗೋಳಾರ್ಧದಲ್ಲಿ ಚಲನೆ ಮಾಡಿದಂತೆ ಆ ಒಂದು ಮಾರುತ ಬಲದ ಕಡೆಗೆ ಓರೆ ಮಾಡಿ ಚಲನೆ ಮಾಡೋದನ್ನು ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಎಡಗಡೆ ಓರೆ ಮಾಡಿ ಚಲನೆ ಮಾಡೋದನ್ನು ನಾವು ಗಮನಿಸ್ಬೋದು. ಓಕೆನಾ? ಸೊ ಇಷ್ಟೆಲ್ಲ ನಾವು ನೋಡಿದ್ವಿ ಅಂದರೆ ಸರ್ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕೋರಿಯಲಿಸ್ ಪರಿಣಾಮ ಅಂತ ಕರಿತೀವಿ. ಕೋರಿಯಲಿಸ್ ಪರಿಣಾಮ. ಈಗ ಇದೇ ಒಂದು ಕೋರಿಯಲಿಸ್ ಪರಿಣಾಮವನ್ನು ನಾವು ಎಲ್ಲಿ ಹಾಕ್ಲಿತ್ತೇವೆ ಅಂದರೆ ಈ ಮಾರುತಗಳ ಮೇಲೆ ಹಾಕ್ಲಿತ್ತೇವೆ ಅಂದ್ಕೊಟ್ರಿ. ಯಾಕಂದರೆ ಯಾವುದೇ ಮಾರುತಗಳು ಚಲನೆ ಮಾಡಲಿ ಭೂಮಿ ಮೇಲೆ ಅವು ನೇರವಾಗಂತೂ ಚಲನೆ ಮಾಡೋಂಗಿಲ್ಲ. ಆದ್ದರಿಂದ ನಾ ಎಲ್ಲ ಮಾರುತಗಳನ್ನು ಕೋರಿಯಲಿಸ್ ಪರಿಣಾಮದ ಏನಪ್ಪ ಅಂದರೆ ಪ್ರಭಾವವನ್ನು ತೋರಿಸಿ ಆ ಒಂದು ಮಾರುತಗಳನ್ನು ಓರೆಯಾಗಿ ಚಲನೆ ಮಾಡೋಂಗೆ ತೋರಿಸ್ತೀನಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಈ ಲೋ ಪ್ರೆಷರ್ ಕೆಳಗಡೆ ದಕ್ಷಿಣ ಗೋಳಾರ್ಧ ಐತೆ ಅಂದ್ಕೊಟ್ರಿ, ಇದು ದಕ್ಷಿಣ ಗೋಳಾರ್ಧ, ಅದರ ಮೇಲ್ಗಡೆ ಉತ್ತರ ಗೋಳಾರ್ಧ ಸರ್, ಇದು ಉತ್ತರ ಗೋಳಾರ್ಧ. ಉತ್ತರ ಗೋಳಾರ್ಧದಲ್ಲಿ ಬಲಗಡೆ ಓರೆ ಮಾಡಿ ತೋರಿಸ್ಬೇಕು. ಯಾವತ್ತೂ ನೀವು ಯಾವುದೇ ದಿಕ್ಕನ್ನು ನೋಡ್ರಿ, ನೀವು ಸೋರ್ಸಿಂದ ನೋಡ್ರಿ. ಸೋರ್ಸ್ ಅಂದರೆ ಅರ್ಥ ಏನು? ಆ ಒಂದು ಮಾರುತ ಅಥವಾ ಆ ಒಂದು ವಸ್ತು ಚಲನೆ ಮಾಡಿದ್ದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗದ, ಆ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ಲೇಸನ್ನು ನೀವು ಆಧಾರವಾಗಿ ಇಟ್ಕೊಂಡು ನೀವು ರೈಟ್ ಆರ್ ಲೆಫ್ಟ್ ಅನ್ನೋದನ್ನು ನೋಡ್ಲಿಕ್ಕೆ ಟ್ರೈ ಮಾಡಬೇಕು. ಬಲಗಡೆನೋ ಎಡಗಡೆನೋ ಅಂತ. ಸರ್ ಅದರ ಸಂಬಂಧ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ದಕ್ಷಿಣ ಗೋಳಾರ್ಧದ ದಕ್ಷಿಣ ಉಷ್ಣವಲಯದಲ್ಲಿ ಚಲನೆ ಮಾಡ್ತಿರ್ತಕ್ಕಂಥ ಈ ಮಾರುತಗಳು 30 ಡಿಗ್ರಿಯಿಂದ 0 ಡಿಗ್ರಿ ಕಡೆಗೆ ಏನು ಚಲನೆ ಮಾಡ್ಲಿತ್ತಲ್ಲ, ಆ ಮಾರುತಗಳು ಈ ಥರ ಚಲನೆ ಮಾಡಿದ್ದಲ್ಲಿ, ಮೇಲ್ಗಡೆ ಚಲನೆ ಮಾಡಿದ್ದಲ್ಲಿ ಎಡಗಡೆ ಏನಾಗ್ತದೆ ಸರ್ ಪಶ್ಚಿಮಕ್ಕೆ ಓರೆಯಾಗಿ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ ಎಲ್ಲ. ನೋಡಿರಿ ಈ ರೀತಿ ಪಶ್ಚಿಮಕ್ಕೆ ಓರಿ ಮಾಡಿ ಚಲನೆ ಮಾಡೋದು ನೋಡ್ತೀವಿ ನಾವು. ಮೇಲ್ಗಡೆ ಉತ್ತರ ಉಷ್ಣವಲಯದಲ್ಲಿ ಅದು ಕೂಡ ಪಶ್ಚಿಮಕ್ಕೆ ಓರೆ ಆಗ್ತದೆ. ಯಾಕಂದರೆ ನೀವು ಅದ್ರದ್ದು ಬಲಗಡೆ ನೋಡ್ರಿ, ನೀವು ಯಾಕಂದರೆ ಉಲ್ಟಾ ಐತಲ್ಲ ಅದು, ಅದ್ರ ಸಂಬಂಧ ಅದ್ರ ಬಲಗಡೆ ನೋಡ್ರಿ ನಿಮ್ಗೆ ಅರ್ಥ ಆಗ್ತದೆ. ಓಕೆನಾ? ನಾನು ಎಲ್ಲ ಎಡ ಮತ್ತು ಬಲಗಳನ್ನು ಈ ಮಾರುತಗಳ ಮೇಲೆ ಅಪ್ಲೈ ಮಾಡಿಬಿಟ್ರೆ ಡೆಫಿನೆಟ್ಲಿ ಈ ರೀತಿ ಕಾಣ್ತಿರ್ತದೆ ಅಂದ್ಕೊಟ್ರಿ. ನಿಮಗೂ ಈ ಡೈಗ್ರಾಮ್ ಫಿಂಗರ್ ಟಿಪ್ಸ್ ಮೇಲೆ ಇರಬೇಕು, ಅಷ್ಟು ಪರ್ಫೆಕ್ಟ್ ಇರಬೇಕು ಈ ಡೈಗ್ರಾಮ್ಸ್ಗಳೆಲ್ಲ. ಯಾಕಂದರೆ ಕ್ಲೈಮೆಟಾಲಜಿ ಒಳಗೆ ಇದನ್ನು ನಾವು ಭೂಖಂಡೀಯ ಮಾರುತಗಳು ಅಥವಾ ಪರ್ಮನೆಂಟ್ ಅವೆಂಟ್ಸ್ ಅಥವಾ ಭೂಮಂಡಲೀಯ ಮಾರುತಗಳು ಅಥವಾ ನಿರಂತರ ಮಾರುತಗಳು ಅಂತಲೂ ಕರಿತೀವಿ. ಎಲ್ಲ ಮಾರುತಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆನಾ ಸರ್? ಇವಾಗ ನೋಡಿರಿ 30 ಡಿಗ್ರಿ ಉತ್ತರ ಮತ್ತು 30 ಡಿಗ್ರಿ ದಕ್ಷಿಣದ ಮೇಲೆ, ದಕ್ಷಿಣದ ಮಧ್ಯದಲ್ಲಿ ಏನು ಮಾರುತಗಳು ಕಂಡುಬರ್ಲಿತ್ತಾವೆ ಅದಷ್ಟೇ ಸಾಕು ನನಗೆ. ಯಾಕಂದರೆ ಈ ಮಾರುತಗಳ ಆಧಾರದ ಮೇಲೆ ನಮ್ಮ ಭಾರತದ ಮೇಲೆ ಮಾನ್ಸೂನ್ ಮಾರುತಗಳು ಯಾವ ರೀತಿ ಬರ್ತಾವೆ ಅಂತೇಳಿ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ. ಅಂದರೆ ಆ ಮಾರುತಗಳು ಎಂತ ಕರಿತಾರೆ ಗೊತ್ತಾ? ಇಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಮಾರುತಗಳು, ಉತ್ತರ ಉಷ್ಣವಲಯದಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಮಾರುತಗಳು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಸರ್? ಈಶಾನ್ಯ ದಿಕ್ಕಿನಿಂದ ಸ್ಟಾರ್ಟ್ ಆಗದ. ಆದ್ದರಿಂದ ಆ ಮಾರುತಗಳನ್ನು ಈಶಾನ್ಯ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ಈಶಾನ್ಯ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ದಕ್ಷಿಣ ಉಷ್ಣವಲಯದಲ್ಲಿ ಕಂಡುಬರ್ತಕ್ಕಂಥ ಈ ಮಾರುತಗಳನ್ನು ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ಆಗ್ನೇಯ ವಾಣಿಜ್ಯ ಮಾರುತಗಳು ಎಲ್ಲಿಂದ ಸ್ಟಾರ್ಟ್ ಆಗಿರ್ತದ ಆ ಒಂದು ದಿಕ್ಕಿನ ಆಧಾರದ ಮೇಲೆ ಅದರ ಹೆಸರು ಇಡಲಾಗದ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಮೇಲ್ಗಡೆ ಉತ್ತರ ಉಷ್ಣವಲಯದಲ್ಲಿ ಮಾರುತಗಳು ಈಶಾನ್ಯದಿಂದ ನೈಋತ್ಯ ಹೊಂಟವು, ಆದ್ದರಿಂದ ಈಶಾನ್ಯ ವಾಣಿಜ್ಯ ಮಾರುತಗಳು. ಅದೇ ದಕ್ಷಿಣ ಉಷ್ಣವಲಯದಲ್ಲಿ ಮಾರುತಗಳು ಆಗ್ನೇಯದಿಂದ ವಾಯು ಹೊಂಟವು, ಆದ್ದರಿಂದ ಆಗ್ನೇಯ ವಾಣಿಜ್ಯ ಮಾರುತಗಳು. ಓಕೆನಾ? ಸೊ ಇದೇ ರೀತಿ ಉತ್ತರ ಸಮಶೀತೋಷ್ಣವಲಯದಲ್ಲಿ ಇದಕ್ಕೆ ನಾನು ಪಶ್ಚಿಮೀಯ ಮಾರುತಗಳು ಅಂತ ಕರಿತೀವಿ. ಪಶ್ಚಿಮೀಯ ಮಾರುತಗಳು ಯಾಕಂದರೆ ಅದ್ರ ನೀವು ರಿಸಲ್ಟೆಂಟ್ ವಿಂಡ್ ನೋಡ್ರಿ, ಎಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ದಂಗೆ ಕಾಣ್ತಿರ್ತದೆ. ದಕ್ಷಿಣ ಸಮಶೀತೋಷ್ಣವಲಯದಲ್ಲೂ ಕೂಡ ನಾವೇನು ನೋಡ್ತೇವೆ ಅಂದರೆ ಪಶ್ಚಿಮೀಯ ಮಾರುತಗಳನ್ನು ನೋಡ್ತೇವೆ. ಉತ್ತರ ಶೀತ ವಲಯದಲ್ಲಿ ನಾವೇನು ನೋಡ್ತೇವೆ ಗೊತ್ತಾ ಸರ್? ಧ್ರುವೀಯ ಮಾರುತಗಳು ನೋಡ್ತೇವೆ ಅಥವಾ ಪೂರ್ವೀಯ ಮಾರುತಗಳು ನೋಡ್ತೇವೆ. ಓಕೆನಾ? ಧ್ರುವೀಯ ಅಥವಾ ಪೂರ್ವೀಯ ಮಾರುತಗಳು ನೋಡ್ತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಮ್ಮ ನಿರಂತರ ಮಾರುತಗಳನ್ನು ನಾವು ಭೂಮಿ ಮೇಲೆ ನೋಡ್ಬೋದು. ಇಷ್ಟು ಗೊತ್ತಾಯ್ತು ಅಂದರೆ ನಾ ಇವಾಗ ಒತ್ತಡ ಪಟ್ಟಿಗಳನ್ನು ಯಾವ ರೀತಿ ಚಲನೆ ಮಾಡ್ತಿರ್ತಾವೆ ಅದನ್ನು ಕೂಡ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನಿಮಗೆ. ಅದು ಅರ್ಥ ಆದ ನಂತರ ನಮ್ಮ ಎಲ್ಲ ಬೇಸಿಕ್ಸ್ಗಳ ನಮ್ಗೆ ಗೊತ್ತಾದ ಅಂದ್ಕೊಳ್ರಿ. ಇದ್ರ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ ಎಕ್ಸಾಕ್ಟ್ಲಿ ಭಾರತದ ಹವಾಮಾನ ಮತ್ತು ವಾಯುಗುಣವನ್ನು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಅಂತ. ಅದರ ನೆಕ್ಸ್ಟ್ ಸೆಷನಲ್ಲಿ ನಾವು ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಥವಾ ಕೊಪೆನ್ನಿನ ವಾಯುಗುಣದ ವರ್ಗೀಕರಣವನ್ನು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಅಂತ. ಇದು ಪೂರ್ತಿ ಅರ್ಥ ಆದರೆ ಮಾತ್ರ ಕೊಪೆನ್ ಅರ್ಥ ಆಗ್ತಾನೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ.
ಇದನ್ನೇ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನೋಡ್ರಿ ನಾನು ಏನು ಮಾಡ್ತೀನಿ ಅಂದರೆ ಒಂದು 4 ಭೂಮಿಗಳನ್ನು ಡ್ರಾ ಮಾಡ್ತೀನಿ ಅಂದ್ಕೊಡ್ರಿ. ಇಲ್ಲಿ 4 ಭೂಮಿಗಳನ್ನು ಡ್ರಾ ಮಾಡ್ತೀನಿ ಈ ರೀತಿ. ಓಕೆನಾ? 4 ಭೂಮಿಗಳನ್ನು ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ತಿರುತ್ತೆ ನೋಡ್ರಿ. ಬಿ ವೆರಿ ಕೇರ್ಫುಲ್. ಈ ರೀತಿ ಐತೆ ಅಂದ್ಕೊಟ್ರೆ ಬಿ ವೆರಿ ಕೇರ್ಫುಲ್. ಇಲ್ಲೊಂದು ಭೂಮಿ ಐತೆ, ಇಲ್ಲೊಂದು ಭೂಮಿ ಐತೆ. ತದನಂತರ ಇಲ್ಲೊಂದು ಭೂಮಿಯನ್ನು ಡ್ರಾ ಮಾಡಲಿತ್ತೆ ನಾನು. ಫುಲ್ ಕಾನ್ಸಂಟ್ರೇಷನ್. ಓಕೆನಾ? ಇಲ್ಲೊಂದು ಭೂಮಿ ಐತೆ ಅಂದ್ಕೊಳ್ರಿ. ಟೋಟಲ್ 4 ಭೂಮಿಗಳನ್ನು ಡ್ರಾ ಮಾಡಿ ನಾನು. ಓಕೆನಾ? 4 ಭೂಮಿಗಳಾದ ನಂತರ ವಿಚಾರ ಮಾಡಿರಿ, ನಾ ಎಲ್ಲ ಪ್ರಮುಖ ಅಕ್ಷಾಂಶಗಳನ್ನು ಇದ್ರ ಮೇಲೆ ತೋರಿಸ್ಬಿಡ್ತೀನಿ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ? ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ಸಮಭಾಜ ವೃತ್ತ ಐತೆ ಅಂದ್ಕೊಳ್ರಿ. ಗ್ರೇ ಕಲರ್ಲಿ ಕಾಣ್ತಿರ್ತದೆ ನಿಮಗೆ. ಸೊ ಗ್ರೇ ಕಲರ್ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿ ತೊಗೊಂಡ್ಬಿಡ್ತೀನಿ ನಾನು. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಎಲ್ಲ ಭೂಮಿ ಮೇಲೆ ಸಮಭಾಜ ವೃತ್ತಗಳನ್ನು ತೋರಿಸ್ಲಿತ್ತೆ ನಾನು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಸಮಭಾಜ ವೃತ್ತ, ಇದೇ ರೀತಿ ಸಮಭಾಜ ವೃತ್ತ, ಇದೇ ರೀತಿ ಸಮಭಾಜ ವೃತ್ತ. ಈಗ ನಾವು 30 ಡಿಗ್ರಿಗಳನ್ನು ನೋಡ್ಬೇಕು. ಓಕೆ? ಸೊ ಇಲ್ಲಿ 30 ಡಿಗ್ರಿ ಐತೆ ಅಂದ್ಕೊಳ್ರಿ. ಇಲ್ಲಿ 60 ಡಿಗ್ರಿ ಐತಿ. ಇಲ್ಲಿನೂ ಕೂಡ 30 ಡಿಗ್ರಿ ಐತಿ, ಇಲ್ಲಿ 60 ಡಿಗ್ರಿ ಐತಿ. ಸೇಮ್ ಟು ಸೇಮ್ ಸರ್ 30 ಡಿಗ್ರಿ 60 ಡಿಗ್ರಿ. ಸರ್ ಇಲ್ಲಿನೂ ಕೂಡ 30 ಡಿಗ್ರಿ 60 ಡಿಗ್ರಿ ಈ ರೀತಿ ಐತೆ ಅಂದ್ಕೊಟ್ರಿ. ಸರ್ 30 ಡಿಗ್ರಿ 60 ಡಿಗ್ರಿ. ಇಲ್ಲಿನೂ ಕೂಡ ನಾವೇನು ನೋಡ್ತೀವಿ ಅಂದರೆ 30 ಡಿಗ್ರಿ ಮತ್ತು 60 ಡಿಗ್ರಿಗಳನ್ನು ನೋಡ್ಲಿದ್ದೇವೆ. ಇಲ್ಲಿನೂ ಕೂಡ 30 ಡಿಗ್ರಿ ಮತ್ತು 60 ಡಿಗ್ರಿಯನ್ನು ನೋಡಿ, ಕೆಳಗಡೆನೂ ಕೂಡ 30 ಡಿಗ್ರಿ ಮತ್ತು 60 ಡಿಗ್ರಿಗಳನ್ನು ನೋಡ್ಲಿದ್ದೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಐತೆ ಅಂದ್ಕೊಟ್ರಿ. ಈ ರೀತಿ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್. ನಾ ಏನು ಮಾಡ್ಲಿತ್ತೆ ನೋಡ್ರಿ, ಈ ಎಲ್ಲ ಭೂಮಿಗಳು ಯಾವಾಗ ಈ ಭೂಮಿಗಳನ್ನು ನಾವು ಆಧಾರಿತವಾಗಿ ಇಟ್ಕೊಂಡಿವಿ ಆಮೇಲೆ ಗಮನಿಸ್ಲಿತ್ತೀವಿ ಅನ್ನೋದು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಫುಲ್ ಕಾನ್ಸಂಟ್ರೇಷನ್. ಇದು ಮಾರ್ಚ್ 21 ಅಂದ್ಕೊಡ್ರಿ. ಮಾರ್ಚ್ 21. ಓಕೆನಾ? ಇದಕ್ಕೆ ನಾವು ಏನು ಅನ್ಕೊಳ್ಳೋಣ ಅಂದರೆ ಜೂನ್ 21 ಅನ್ಕೊಳ್ಳೋಣ. ಜೂನ್ 21. ಈ ಡೇಟ್ಸ್ಗಳನ್ನ ಎದಕ್ಕೆ ಬರಲಿತ್ತೇನೆ ಅಂತ ಅರ್ಥ ಆಗ್ಬೇಕು ನಿಮಗೆ. ಜೂನ್ 21 ಆದಮೇಲೆ ಸೆಪ್ಟೆಂಬರ್ 23 ಅಂತ ಬರ್ತೀನಿ. ತದನಂತರ ನೋಡ್ರಿ ಡಿಸೆಂಬರ್ 22 ಅಂತ ಬರೀತೀನಿ. ಡಿಸೆಂಬರ್ 22. ಸರ್ ಈ ರೀತಿ ಇದ್ದಾಗ ಏನಾಗ್ತಾವೆ ಸರ್ ಎಕ್ಸಾಕ್ಟ್ಲಿ ಏನಾಗ್ತಾವೆ ಅಂತ ಕೇಳ್ಬಿಟ್ರಿ ಏನು ಹೇಳ್ತೀರಿ ನೀವು? ಫುಲ್ ಕಾನ್ಸಂಟ್ರೇಷನ್. ಏನಾಗ್ತಿರ್ಬೋದು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಏನಾಗ್ತಿರ್ಬೋದು ಈ ಭೂಮಿಗಳಿದ್ದಾಗ, ಈ ಭೂಮಿಗಳು ಈ ರೀತಿ ಆಯಾ ಡೇಟ್ಸ್ಗಳನ್ನು ಬರ್ದೇನಂದರೆ ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಏನಾಗ್ತಿರ್ಬೋದು ಅಂದರೆ ಫುಲ್ ಕಾನ್ಸಂಟ್ರೇಷನ್. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜ ವೃತ್ತದ ಮೇಲೆ ಬಿದ್ದಾಗ ಏನಾಗ್ತದೆ ಗೊತ್ತಾ ಸರ್? ನಮ್ಮ ಲೋ ಪ್ರೆಷರ್ ಇಲ್ಲಿ ಕಾಣ್ತಿರ್ತದೆ. ಎಕ್ಸಾಕ್ಟ್ಲಿ ಆ ಸಮಭಾಜ ವೃತ್ತದ ಮೇಲೆ ಕಾಣ್ತಿರ್ತದೆ ಲೋ ಪ್ರೆಷರ್. ಓಕೆನಾ? ಆದರೆ ಜೂನ್ 21ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿ ಬೀಳ್ತಿರ್ತಾವೆ? ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಆದ್ದರಿಂದ ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಈ ಸೂರ್ಯಗಳು ನೇರವಾಗಿ ಬೀಳ್ತಿರ್ತಕ್ಕಂಥ ಕಾರಣದಿಂದ ಉಷ್ಣಾಂಶ ಅಧಿಕವಾಗಿ ಕಾಣ್ಬಿಡ್ತಿರ್ತದೆ. ಉಷ್ಣಾಂಶ ಎಲ್ಲಿ ಅಧಿಕ ಇರ್ತದ ಅಲ್ಲಿ ಲೋ ಪ್ರೆಷರ್ ಕಾಣ್ತಿರ್ತದ. ಆದ್ದರಿಂದ ನೋಡ್ರಿ, ನಾನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ ಡೆಫಿನೆಟ್ಲಿ ಹಾಕ್ಬೋದು. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ನಾನು ಲೋ ಪ್ರೆಷರ್ ಬರ್ತೀನಿ. ಈಗ ಅಂದರೆ ಈ ಲೋ ಪ್ರೆಷರ್ ಬೆಲ್ಟ್ ಅಥವಾ ಕಡಿಮೆ ಒತ್ತಡ ಪಟ್ಟಿ ಏನೈತಲ್ಲ ಅದು ಇಲ್ಲಿದ್ದು ಮೇಲ್ಗಡೆ ಶಿಫ್ಟ್ ಆಗದ. ಈ ಕಡಿಮೆ ಒತ್ತಡ ಪಟ್ಟಿಯನ್ನು ಲೋ ಪ್ರೆಷರ್ ಬೆಲ್ಟ್ ಇದಲ್ಲ, ಇದನ್ನು ನಾವು ಏನಂತ ಕರಿಬೋದು ಗೊತ್ತಾ? ಇನ್ನೊಂದು ಹೆಸರಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟಾಗಿ ITCZ ಅಂತ ಕರಿಬೋದು. ಅಥವಾ ಇದಕ್ಕೆ ಅಂತರ ಉಷ್ಣ ಸಂಧಿವಲಯ ಅಂತಲೂ ಕರೀತಾರೆ. ಅಂತರ ಉಷ್ಣ ಸಂಧಿವಲಯ ಅಂತಲೂ ಕರೀತಾರೆ. ಅಥವಾ ಇದಕ್ಕೆ ಡೋಲ್ಡ್ರಮ್ಸ್ ಅಂತಲೂ ಕರೀತಾರೆ. ಶಾಂತ ವಲಯ ಅಂತಲೂ ಕರೀತಾರೆ. ಎಲ್ಲ ಹೆಸರುಗಳಿಂದ ಕರೀತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಈ ಲೋ ಪ್ರೆಷರ್ ಏನು ನಾನು ಇಲ್ಲಿ ಡಿನೋಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಅದೆಲ್ಲ ITCZ ಅನ್ನಂಗೆ ಅರ್ಥ. ಈಗ ಸೆಪ್ಟೆಂಬರ್ 23 ನೋಡ್ರಿ. ಸೆಪ್ಟೆಂಬರ್ 23 ಮತ್ತೆ ಸೂರ್ಯಗಳು ನೇರವಾಗಿ ಸಮಭಾಜ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಆದ್ದರಿಂದ ಸೆಪ್ಟೆಂಬರ್ 23ರಂದು ಸೂರ್ಯಗಳು ನೇರವಾಗಿ ಸಮಭಾಜ ವೃತ್ತದ ಮೇಲೆ ಬೀಳುವಂಥ ಕಾರಣದಿಂದ ಲೋ ಪ್ರೆಷರ್ ಎಲ್ಲಿ ಕಾಣಲಿತ್ತು ನೋಡ್ರಿ? ಸಮಭಾಜ ವೃತ್ತದ ಮೇಲೆ. ಇದೇ ರೀತಿ ಡಿಸೆಂಬರ್ 22ಕ್ಕೆ ಸೂರ್ಯಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಆದ್ದರಿಂದ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನಾನು ಏನು ಮಾಡ್ತೇನೆ ಅಂದರೆ ಈ ರೀತಿ ಲೋ ಪ್ರೆಷರ್ ಹಾಕೊಂಡ್ಬಿಡ್ತೀನಿ. ಸರಿ, ಉಳಿದಿದ್ದೆಲ್ಲ ಪ್ರೆಷರ್ ಬೆಲ್ಟ್ಸ್ಕೊಂಡು ನೋಡ್ರಿ. ಈ ITCZ ಅಥವಾ ಲೋ ಪ್ರೆಷರ್ ಬೆಲ್ಟ್ ಯಾವ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಸ್ಥಳಾಂತರಗೊಳ್ಳುವುದಲ್ಲ ಅದರ ಆಧಾರದ ಮೇಲೆ ಎಲ್ಲವೂ ಅದರ ಆಧಾರದ ಮೇಲೆ ಶಿಫ್ಟ್ ಆಗ್ತಿರ್ತಾವೆ. ಶಿಫ್ಟ್ ಆಗೋದನ್ನು ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದರ ಅಕ್ಕಪಕ್ಕದಲ್ಲಿ ಮಾರ್ಚ್ 21ಕ್ಕೆ ಸಮಭಾಜ ವೃತ್ತ ಲೋ ಪ್ರೆಷರ್ ತೋರಿಸ್ತೆ. ಅದರ ಅಕ್ಕಪಕ್ಕದಲ್ಲಿ ಏನಿರ್ತದೆ ಸರ್? ಹೈ ಪ್ರೆಷರ್ಗಳು ಇರ್ತವೆ ಇಲ್ಲಿ 30 ಡಿಗ್ರಿ ಕಡೆಗೆ. ಸೊ ಹೈ ಪ್ರೆಷರ್ ಮತ್ತು ಹೈ ಪ್ರೆಷರ್ ಬರ್ದೇನೆ ಅನ್ಕೊಟ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಜೂನ್ 21 ಬಂತು ಅಂದರೆ ಇಲ್ಲಿ 30 ಡಿಗ್ರಿ ನಾರ್ತ್ ಕಡೆ ಇರ್ತಕ್ಕಂಥ ಹೈ ಪ್ರೆಷರ್ ಬೆಲ್ಟು ಮೇಲ್ಗಡೆ ಶಿಫ್ಟ್ ಆಗಬೇಕು. ಮೇಲ್ಗಡೆ ಶಿಫ್ಟ್ ಆಗ್ತಂದ್ರೆ ಎಲ್ಲಿಗೆ ಆಗ್ತದೆ? ಅರೌಂಡ್ 40 ಡಿಗ್ರಿ ಕಡೆ ಆಗ್ತದೆ. 40 ಡಿಗ್ರಿ ಕಡೆ ಹೈ ಪ್ರೆಷರ್ ಶಿಫ್ಟ್ ಆಗ್ತದೆ. ಇಲ್ಲಿ 30 ಡಿಗ್ರಿ ಸೌತ್ ಅಥವಾ 30 ಡಿಗ್ರಿ ದಕ್ಷಿಣದ ಮೇಲೆ ಇರ್ತಕ್ಕಂಥ ಹೈ ಪ್ರೆಷರ್ ಬೆಲ್ಟ್ ಏನೈತಲ್ಲ ಅದು ಮೇಲ್ಗಡೆ ಶಿಫ್ಟ್ ಆದಾಗ 20 ಡಿಗ್ರಿ ಕಡೆ ಶಿಫ್ಟ್ ಆಗ್ಬೇಕಾಗ್ರಿ. 20 ಡಿಗ್ರಿ ಕಡೆಗೆ ಈ ರೀತಿ ಶಿಫ್ಟ್ ಆಯಿತು. ಅಂದರೆ ಇಲ್ಲೇ ರೆಡ್ ಕಲರ್ ಮತ್ತು ಬ್ಲೂ ಕಲರ್ಲಿ ಏನು ಡ್ರಾ ಮಾಡ್ಲಿತ್ತೇನಲ್ಲ ಅದೆಲ್ಲ ಒತ್ತಡ ಪಟ್ಟಿಗಳು. ಗ್ರೇ ಕಲರ್ಲಿ ಡ್ರಾ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ಷಾಂಶಗಳು.
ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇವಾಗ ಸೆಪ್ಟೆಂಬರ್ 23 ಮತ್ತೆ 30 ಡಿಗ್ರಿ ಉತ್ತರ 30 ಡಿಗ್ರಿ ದಕ್ಷಿಣದ ಕಡೆಗೆ ನಾವು ಹೈ ಪ್ರೆಷರ್ನ ನೋಡ್ಕೊಂಡ್ಬಿಡ್ತೇವೆ. ಆದರೆ ಡಿಸೆಂಬರ್ 22ಕ್ಕೆ ಬಂದಾಗ ಸರ್ ಕೆಳಗಡೆ ಇಲ್ಲೇ 40 ಡಿಗ್ರಿ ದಕ್ಷಿಣದ ಮೇಲೆ ಒಂದು ಹೈ ಪ್ರೆಷರ್ ಇರ್ತದೆ ಆ್ಯಂಡ್ 20 ಡಿಗ್ರಿ ಉತ್ತರದ ಮೇಲೆ ಒಂದು ಹೈ ಪ್ರೆಷರ್ ಇರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಐತನ್ ಕೊಟ್ರಿ. ಇವಾಗ ವಿಚಾರ ಮಾಡಿರಿ ಫುಲ್ ಕಾನ್ಸಂಟ್ರೇಷನ್. ನಾನು ಮಾರ್ಚ್ 21ಕ್ಕೆ 60 ಡಿಗ್ರಿ ಮೇಲೆ ಯಾವ್ಯಾವ ಒತ್ತಡ ಪಟ್ಟಿಗಳು ಇರ್ತಾವೆ ಅಂದರೆ ಲೋ ಪ್ರೆಷರ್ ಇರ್ತದೆ. ಇಲ್ಲಿನೂ ಕೂಡ ಲೋ ಐತಿ, ಇಲ್ಲಿನೂ ಕೂಡ ಲೋ ಐತಿ. ಓಕೆನಾ? ತದನಂತರ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ಜೂನ್ 21 ಎಲ್ಲ ಒತ್ತಡ ಪಟ್ಟಿಗಳು ಮೇಲ್ಗಡೆ ಚಲನೆ ಮಾಡ್ಲಿತಾವೆ. ಆದ್ದರಿಂದ ಈ ಲೋ ಪ್ರೆಷರ್ ಬೆಲ್ಟ್ ಏನು 60 ಡಿಗ್ರಿ ಕಡೆ ಇತ್ತು ಅದು 70 ಡಿಗ್ರಿ ಕಡೆ ಶಿಫ್ಟ್ ಆಗದ. ಇಲ್ಲಿ 60 ಡಿಗ್ರಿ ಕಡೆ ಇತ್ತಲ್ಲ ಅದು 50 ಡಿಗ್ರಿ ಕಡೆ ಶಿಫ್ಟ್ ಆಗದ. ಸೊ ಲೋ ಪ್ರೆಷರ್ ಆ್ಯಂಡ್ ಲೋ ಪ್ರೆಷರ್ ಕಾಣ್ಲಿತಾವೆ ಎಲ್ಲರೂ. ಓಕೆನಾ ಸರ್? ತದನಂತರ ಸೆಪ್ಟೆಂಬರ್ 23ಕ್ಕೆ ಮತ್ತೆ 60 ಡಿಗ್ರಿ ಕಡೆ ಬಂದ್ಬಿಡ್ತಾವೆ ಅನ್ಕೊಟ್ರಿ. ಸೊ ಲೋ ಪ್ರೆಷರ್ ಆ್ಯಂಡ್ ಲೋ ಪ್ರೆಷರ್. ತದನಂತರ ಡಿಸೆಂಬರ್ 22ಕ್ಕೆ ಮತ್ತೆ ಕೆಳಗಡೆ ಹೋಗಿ ಸರ್. ಓಕೆ, ಸೊ 70 ಡಿಗ್ರಿ ದಕ್ಷಿಣದ ಮೇಲೆ ಲೋ ಪ್ರೆಷರ್ ಆ್ಯಂಡ್ 50 ಡಿಗ್ರಿ ಉತ್ತರದ ಮೇಲೂ ಕೂಡ ನಾವು ಲೋ ಪ್ರೆಷರ್ ನೋಡ್ಲಿದ್ದೇವೆ. ಇವಾಗ ಉತ್ತರ ಧ್ರುವಿ ಮತ್ತು ದಕ್ಷಿಣ ಧ್ರುವಿ ಮೇಲೆ ಯಾವತ್ತು ವರ್ಷವಿಡೀ ಉಷ್ಣಾಂಶ ಕಡಿಮೆ ಇರತಕ್ಕಂಥ ಕಾರಣದಿಂದ ಅಲ್ಲಿ ಯಾವತ್ತು ಏನು ಕಾಣ್ತಿರ್ತೇವೆ ಗೊತ್ತಾ? ಹೈ ಪ್ರೆಷರ್ನೇ ಕಾಣ್ತಿರ್ತೇವೆ. ಇಲ್ಲೇನೂ ಕೂಡ ಹೈ ಪ್ರೆಷರ್ ಐತಿ, ಇಲ್ಲೇನೂ ಕೂಡ ಹೈ ಪ್ರೆಷರ್ ಐತಿ. ಮೇಲ್ಗಡೆನೂ ಕೂಡ ಹೈ ಪ್ರೆಷರ್ ಐತಿ, ಇಲ್ಲೇನೂ ಕೂಡ ಹೈ ಪ್ರೆಷರ್ ಐತಿ. ಸರ್ ಇಲ್ಲೇನೂ ಕೂಡ ಹೈ ಪ್ರೆಷರ್ ಐತಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಎಲ್ಲ ಒತ್ತಡ ಪಟ್ಟಿಗಳನ್ನು ಹಾಕಿಬಿಟ್ಟೆ ನಾನು. ಓಕೆ, ಸೊ ಸೂರ್ಯನಿಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ ನೋಡ್ರಿ ಮಾರ್ಚ್ 21, 23 ಎರಡನ್ನೂ ನೋಡ್ರಿ ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಕಾಣ್ತಿರ್ತಾವೆ, ಸೇಮ್ ಟು ಸೇಮ್ ಕಾಣ್ತಿರ್ತಾವೆ. ಆದರೆ ಜೂನ್ 21 ಇದ್ದಾಗ ಸೂರ್ಯನಿಗಳು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ತಾವೆ. ಇದೆಲ್ಲ ನಾನು ಮೇಲ್ಗಡೆ ಭೂಮಿಯ ವೃತ್ತಗಳನ್ನು ಅರ್ಥ ಮಾಡಿಸಿಲ್ಲ, ಅಲ್ಲೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಒತ್ತಡ ಪಟ್ಟಿಗಳು ನಾವು ಮಾರ್ಚಿಂದ ಡಿಸೆಂಬರ್ ಹೋಗ್ಬೇಕಾದ್ರೆ ಮಾರ್ಚಿಂದ ಜೂನಿಗೆ ಹೋದರೆ ಎಲ್ಲ ಒತ್ತಡ ಪಟ್ಟಿಗಳು ಉತ್ತರಕ್ಕೆ ಚಲನೆ ಮಾಡ್ತಿರ್ತಾವೆ, ಉತ್ತರಕ್ಕೆ ಸ್ಥಳಾಂತರಗೊಳ್ಳುವುದು. ಜೂನಿಂದ ಸೆಪ್ಟೆಂಬರಿಗೆ ವಾಪಸ್ ದಕ್ಷಿಣಕ್ಕೆ ಬರ್ತಾವೆ ಅನ್ಕೊಟ್ರಿ. ಸೆಪ್ಟೆಂಬರಿಂದ ಡಿಸೆಂಬರಿಗೆ ಮತ್ತೆ ದಕ್ಷಿಣಕ್ಕೆ ಬರ್ತಾವೆ ಅನ್ಕೊಟ್ರಿ. ಡಿಸೆಂಬರಿಂದ ಮಾರ್ಚಿಗೆ ಮತ್ತೆ ಮೇಲ್ಗಡೆ ಬರ್ತಾವೆ, ಉತ್ತರಕ್ಕೆ ಬರ್ತಾವೆ. ಸೊ ಈ ರೀತಿ ವರ್ಷವಿಡೀ ಈ ಎಲ್ಲ ಒತ್ತಡ ಪಟ್ಟಿಗಳು ಮೇಲ್ಗಡೆ ಮತ್ತು ಕೆಳಗಡೆ ಸ್ಥಳಾಂತರಗೊಳ್ಳುವುದನ್ನು ನಾವು ಗಮನಿಸ್ಬೋದು ಅಥವಾ ಶಿಫ್ಟ್ ಆಗೋದನ್ನು ನಾವು ನೋಡ್ಬೋದು. ಸೊ ಇದೆಲ್ಲ ಗೊತ್ತಾಯಿತು ಅಂದರೆ ನಂಗೆ ಅನ್ಸಿ ಮಟ್ಟಿಗೆ ಈ ಮಾನ್ಸೂನ್ ಮೆಕ್ಯಾನಿಸಮ್ ಏನೈತಲ್ಲ ಅದು ನಿಮ್ಗೆ ಆರಾಮ್ಸೆ ಅರ್ಥ ಆಗ್ಬಿಡ್ತದೆ ಅನ್ಕೊಟ್ರಿ. ಓಕೆನಾ? ಸೊ ಇಲ್ಲಿ ITCZ ಅಂತ ಏನು ಬರ್ತಿದ್ದೆ ನಾನು? ITCZ ಅಂದರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರೀತಾರ. ಈ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಎಲ್ಲಿ ಬರಿಬೋದು ನಾನು? ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ಫುಲ್ ಕಾನ್ಸಂಟ್ರೇಷನ್. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂದರೆ ಇದೆ ಸರ್, ITCZ ಇದೆ ನೋಡ್ರಿ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಯಾಕೆ ಕರೀತಾರೆ ಅದನ್ನು? ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ರೆಡಿ ನಾವು ಮಾರುತಗಳು ನೋಡ್ಯವಲ್ಲ, ಇಲ್ಲ ಇಲ್ಲಿ ಮಾರುತ ಇತ್ತು, ಈ ರೀತಿ ಮಾರುತ ಇತ್ತು, ಇಲ್ಲಿನೂ ಕೂಡ ಮಾರುತ ಇತ್ತು, ಈ ರೀತಿ ಮಾರುತ ಇತ್ತು. ಈ ಮಾರುತಗಳು ಎಕ್ಸಾಕ್ಟ್ಲಿ ಆ ಲೋ ಪ್ರೆಷರ್ ITCZ ಕಡೆನೇ ಬಂದು ಸಂಧಿಸ್ಲಿತಾವೆ. ಸಂಧಿಸುವಾಗ ಅದಕ್ಕೆ ನಾನು ಇಂಗ್ಲೀಷ್ ಒಳಗೆ ಕನ್ವರ್ಜೆನ್ಸ್ ಅಂತ ಕರಿಬೋದು, ಸಂಧಿಸೋದು. ಓಕೆನಾ? ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಬಂದು ಸಂಧಿಸೋದನ್ನು ನಾನು ಕನ್ವರ್ಜೆನ್ಸ್ ಅಂತ ಕರಿಬೋದು. ಓಕೆನಾ? ಇಂಟರ್ ಟ್ರಾಪಿಕಲ್ ಅಂದರೆ ಉಷ್ಣವಲಯ ಉತ್ತರದ್ದು, ದಕ್ಷಿಣದ ಉಷ್ಣವಲಯ, ಅದರ ಮಧ್ಯದಲ್ಲಿ ಆ ಒಂದು ಕನ್ವರ್ಜೆನ್ಸ್ ನಡೀತದೆ. ಆದ್ದರಿಂದ ಇಂಟರ್ ಟ್ರಾಪಿಕಲ್ ಉಷ್ಣವಲಯವನ್ನು ಇಂಗ್ಲೀಷ್ ಒಳಗೆ ಏನಂತಾರೆ? ಟ್ರಾಪಿಕಲ್ ಅಂತ ಕರೀತಾರೆ. ಆದ್ದರಿಂದ ಇದನ್ನು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಯು ಆರ್ ವೆರಿ ಗುಡ್ ಆಟ್ ಅಂಡರ್ಸ್ಟ್ಯಾಂಡಿಂಗ್ ವೆದರ್ ಆ್ಯಂಡ್ ಕ್ಲೈಮೇಟ್ ಆಫ್ ಇಂಡಿಯಾ. ಈ ಭಾರತದ ವಾಯುಗುಣ ಮತ್ತು ಹವಾಮಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಬೇಸಿಕ್ಸ್ಗಳು ಭಾಳ ಇಂಪಾರ್ಟೆಂಟ್ ಅಂದ್ಕೊಳ್ರಿ. ಇದೆಲ್ಲ ಗೊತ್ತಾದ ನಂತರ ನಾವು ಆರಾಮ್ಸೆ ಇವಾಗ ನಾವು ಭಾರತದ ಹವಾಮಾನ ವಾಯುಗುಣನ ಅರ್ಥ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪ ಅಂದರೆ ನಾವು ಭಾರತದ ಹವಾಮಾನ ವಾಯುಗುಣವನ್ನು ಕಂಟಿನ್ಯೂ ಮಾಡುವಂತ. ಆ ಕಂಟಿನ್ಯೂ ಮಾಡುವಾಗ ನಾನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟನ್ನು ಹೇಳ್ತೇನಂತ. ಆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ಸರ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಕ್ಲೈಮೇಟ್ ಆಫ್ ಇಂಡಿಯಾ, ಈ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅತ್ಯಂತ ಪ್ರಮುಖ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡೋವಂತ. ತದನಂತರ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಋತುಗಳು ಅಂದರೆ ಯಾವುದು? ಬೇಸಿಗೆ ಋತು, ಚಳಿಗಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆ, ಆಮೇಲೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆ, ಈ ಎಲ್ಲ ಋತುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ಸೆಷನಲ್ಲಿ. ಈ ಎಲ್ಲ ವಿಡಿಯೋಸ್ಗಳು ನಿಮಗೆ ಲೈಕ್ ಆಗ್ತಿದ್ರೆ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ನೀವು ಏನು ಮಾಡಿರಿ ಅಂದರೆ ಈ ಎಲ್ಲ ಕಂಟೆಂಟ್ಗಳನ್ನು ಶೇರ್ ಮಾಡಿಕೊಳ್ರಿ. ನೀವು ಶೇರ್ ಮಾಡ್ಕೊಂಡಾದ ನಂತರ ನಿಮ್ಮ ಶೇರ್ ಆಯಿತು, ಲೈಕ್ ಆಯಿತು, ಕಮೆಂಟ್ ಆಯಿತು, ಪ್ರತಿಯೊಂದು ನೀವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಿ ಅದೇ ರೀತಿ ನಂಗೆ ಮೋಟಿವೇಶನ್ ಸಿಗ್ತದೆ ಅಂದ್ಕೊಳ್ರಿ. ಅದು ಯಾವ ರೀತಿ ಮೋಟಿವೇಶನ್ ಸಿಕ್ಕರೆ ನಾನು ಈ ಎಲ್ಲ ರಿಸರ್ಚ್ಗಳನ್ನು ಮಾಡಿಕೊಂಡು ನಿಮ್ಮ ಕಣ್ಮುಂದೆ ಈ ಟಫ್ ಕಾನ್ಸೆಪ್ಟ್ಸ್ಗಳನ್ನು ತಂದಿಡ್ತೇನಂತ. ಕೊಪ್ಪೆನ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಎಲ್ಲರಿಗೂ ಗೊತ್ತೈತಿ, ಟಫ್ ಐತೆ ಅಂತೇಳಿ. ಅದನ್ನು ನಿಮಗೆ ಕೇಕ್ ವಾಕ್ ಮಾಡಿಬಿಡ್ತೇನಂತ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ನಿಮ್ಮ ಸಪೋರ್ಟ್ ಅಷ್ಟೇ ಬೇಕು ನನಗೆ. ಯುವರ್ ಸಪೋರ್ಟ್ ಇಸ್ ನೆಸಸರಿ ಅಲ್ಟಿಮೇಟ್ಲಿ. ಓಕೆನಾ? ಸೊ ನೀವು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲ ಕಂಟೆಂಟ್ಸ್ಗಳನ್ನು ಇನ್ನೂ ಜಾಸ್ತಿ ಆಡಿಯನ್ಸಿಗೆ ತಲುಪಬೇಕಿದು. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಮುಗಿಸೋಣ ಅಂತ. ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.